ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡಲಿಕ್ಕೆ ಹೊರಟಿರೋದು ಮಧ್ವ ವಿಜಯದ 134ನೇ ಭಾಗ ಮತ್ತು ಕೊನೆಯ ಭಾಗ. ಕಳೆದ ಒಂದು ವರ್ಷದಿಂದ ಈ ಮಧ್ವ ವಿಜಯವನ್ನು ನಾವು ಶ್ರವಣ ಮಾಡಿದ್ವಿ. ವಿಸ್ತೃತವಾದ ರೂಪದಲ್ಲಿ ಶ್ರವಣ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ನಮಗಿದ್ದರಿಂದ, ಸಮಯಾವಕಾಶದ ಯಾವುದೇ ನಿರ್ಬಂಧ ಇಲ್ಲದೇ ಇದ್ದುದರಿಂದ ಸಾಕಷ್ಟು ವಿಸ್ತೃತವಾಗಿ ಅದನ್ನು ನಾನು ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಹೆಚ್ಚಿನ ಜ್ಞಾನಿಗಳು ಅದನ್ನು ಹೇಳಲಿಕ್ಕೆ ತೊಡಗಿದರೆ ಅಂಥವರು ಆಚಾರ್ಯರ ಜೀವನ ಚರಿತ್ರೆಯನ್ನು, ಆಚಾರ್ಯರು ಜಗತ್ತಿಗೆ ಕೊಟ್ಟಂಥ ಸಂದೇಶವನ್ನು ಮತ್ತಷ್ಟು ಮನೋಜ್ಞವಾಗಿ ಮತ್ತಷ್ಟು ವಿಸ್ತೃತ ರೂಪದಿಂದ ಹೇಳ್ತಿದ್ರು ಏನೋ. ನನ್ನ ಶಕ್ತಿಗನುಸಾರವಾಗಿ ಹೇಳಿದ್ದೀನಿ. ನಭಕ್ ಪತಂತಿ ಆತ್ಮಸಮಂ ಪತತ್ರಿಣಃ ಅಂತ ಭಾಗವತದ ಒಂದು ಮಾತು. ಎಲ್ಲ ಪಕ್ಷಿಗಳು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆಕಾಶದಲ್ಲಿ ಹಾರ್ತವೆ. ಗುಬ್ಬಿ, ಕಾಗೆ ಮೊದಲಾದವುಗಳು ಸ್ವಲ್ಪವೇ ಎತ್ತರದಲ್ಲಿ ಹಾರ್ತವೆ. ಇನ್ನು ಗಿಡುಗ, ಹದ್ದು ಮೊದಲಾದ ಪಕ್ಷಿಗಳು ಮತ್ತಷ್ಟು ಎತ್ತರದಲ್ಲಿ ಹಾರ್ತವೆ. ಹೀಗೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಯಾವುದೇ ಕೆಲಸವನ್ನಾದರೂ ಮಾಡಲಿಕ್ಕೆ ಸಾಧ್ಯ. ನಮ್ಮ ಸ್ವಭಾವಕ್ಕನುಸಾರವಾಗಿ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ. ಕಳೆದ ದಿವಸ ಆಚಾರ್ಯರ ಸಂದೇಶವನ್ನು ಒಂದು ಬಾರಿ ಶ್ರವಣ ಮಾಡಬೇಕು. ಅವರು ಸರ್ವಮೂಲದಲ್ಲಿ ಅಲ್ಲಲ್ಲಿ ಜ್ಞಾನ ಮತ್ತು ಕರ್ಮಗಳ ಮಹತ್ವವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಒಂದು ಬಾರಿ ಆ ಶ್ಲೋಕಗಳನ್ನು ನಾವು ವಿಸ್ತೃತ ರೂಪದಲ್ಲಿ ನೋಡಬೇಕು ಅಂತ ಆಲೋಚನೆ ಮಾಡಿದಾಗ, ಜ್ಞಾನ ಕರ್ಮಗಳ ಮಹತ್ವವನ್ನು ಆಚಾರ್ಯರು ಹೇಗೆ ಪ್ರತಿಪಾದನೆ ಮಾಡಿದರು ಅಂತನ್ನೋದನ್ನೆಲ್ಲ ನೋಡಿದ್ವಿ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ಇದೊಂದು ಮಾತನ್ನು ನಿನ್ನೆ ಹೇಳಲಿಲ್ಲ. ಕರ್ಮ ಯಾಕೆ ಮಾಡೋದು ಅಂತಂದರೆ, ಕರ್ಮ ಮಾಡೋದ್ರ ಮೂಲಕ ಮನುಷ್ಯನ ಶರೀರ, ಅವನ ಅಂತಃಕರಣ, ಮನಸ್ಸು, ಆತ್ಮ ಇದೆಲ್ಲ ಜ್ಞಾನಕ್ಕೆ ಯೋಗ್ಯತೆಯನ್ನು ಪಡ್ಕೋತದೆ. ಆ ಮೂಲಕ ಜ್ಞಾನ ಪಡ್ಕೊಂಡು ಮುಕ್ತನಾಗ್ತಾನೆ ಮನುಷ್ಯ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರ್ವತಃ ಕರ್ಮ ನಿರಯಾಯ ಭವಿಷ್ಯತಿ ಅಂತ ಕೂಡ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಕರ್ಮವನ್ನು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ, ಸಾಧ್ಯವಾದಷ್ಟು ಜ್ಞಾನಪೂರ್ವಕವಾಗಿ ನಾವು ಮಾಡಿದ್ದಾದರೆ, ಯಥಾವತ್ ಕರ್ಮ, ಶಾಸ್ತ್ರೋಕ್ತವಾದ ಕರ್ಮ ಅಂತನ್ನೋದು ಜ್ಞಾನ ಸಹಾಯಕಾರಕಂ, ಆ ಕರ್ಮವನ್ನು ಆಚರಣೆ ಮಾಡಿದವನಿಗೆ ಜ್ಞಾನಕ್ಕೆ ಸಹಾಯ ಮಾಡ್ತದೆ. ಅನ್ಯಥಾ ಕುರ್ವತಃ, ಕರ್ಮವನ್ನು ತಪ್ಪಾಗಿ ಅಜ್ಞಾನಪೂರ್ವಕವಾಗಿ ಮಾಡಿದರೆ ಮತ್ತು ವಿಪರೀತವಾಗಿ ಮಾಡಿದರೆ, ಜ್ಞಾನದ ಕೊರತೆಯಿಂದ ಮಾಡಿದರೆ ಅಷ್ಟೇ ಅಲ್ಲ, ಅಜ್ಞಾನಪೂರ್ವಕವಾಗಿ ಮಾಡಿದರೆ ಅದು ನಿರಯಾಯ ಭವಿಷ್ಯತಿ, ಮನುಷ್ಯನನ್ನು ಹಾದಿ ಬಿಡಿಸಿ ದುರ್ಗತಿಗೆ ತಗೊಂಡು ಹೋಗ್ತದೆ. ತಥಾಪಿ ಕರ್ಮ ನಿಂದಂತೆ, ಕರ್ಮಕ್ಕೆ ಇಷ್ಟು ಜೀವನದಲ್ಲಿ ಪ್ರಧಾನವಾದಂಥ ಪಾತ್ರ ಇದೆ. ಕರ್ಮ ಅಂತನ್ನೋದು ಜ್ಞಾನಕ್ಕೆ ಸಹಾಯ ಆಗುವ ಮೂಲಕ ಮನುಷ್ಯನನ್ನು ಮೇಲಕ್ಕೆ ಏರಿಸಬಲ್ಲದು. ಆದರೂ ಕೆಲವು ಕಡೆ ಕರ್ಮವನ್ನು ನಿಂದನೆ ಮಾಡಿದಂತೆ ಕಾಣಿಸ್ತದೆ. ಕರ್ಮ ಬಹಳ ತುಚ್ಛವಾದದ್ದು ಅಂತ ನಿಂದನೆ ಮಾಡಿದಂತೆ ಕಾಣಿಸ್ತದೆ. ಯಾಕೆ ಆ ನಿಂದನೆ ಅಂತಂದರೆ, ಕರ್ಮದ ಫಲ ಜ್ಞಾನದ ಫಲಕ್ಕೆ ಹೋಲಿಸಿದರೆ ಬಹಳ ಸಣ್ಣದು. ಅದು ಬಿಡುವಂತಿಲ್ಲ, ಆದರೆ ಅದರ ಫಲ ಬಹಳ ಸಣ್ಣದು. ಆದ್ದರಿಂದ ಮನುಷ್ಯ ಕೇವಲ ಕರ್ಮಾಚರಣೆಯಲ್ಲೇ ಉಳಿಬಾರದು. ಕರ್ಮಾಚರಣೆಯನ್ನು ಮಾಡ್ತಾ ಮಾಡ್ತಾ ಜ್ಞಾನದ ಕಡೆಗೆ ಹೋಗಬೇಕು. ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತು ಮಂಜಸ ಶಕ್ಯಂ. ಕರ್ಮವನ್ನು ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ವ್ಯಕ್ತಿಗೂ ಕೂಡ. ನಮ್ಮಂಥವ್ರು ಯಾರು ಕರ್ಮದ ಬಗ್ಗೆ ಏನು ಪ್ರವಚನ ಕೊಟ್ಟರೂ ಕೂಡ ಅದನ್ನು ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಫಲಸ್ಯಾಪಿ ಬಹುತ್ವ, ಕರ್ಮದ ಫಲಕ್ಕಿಂತ ಜ್ಞಾನದ ಫಲ ಅಂತನ್ನೋದು ಹೆಚ್ಚಿಂದು. ಮತ್ತು ಮೋಹನಾಯವ, ಕೆಲವೊಂದು ಬಾರಿ ಕರ್ಮವನ್ನು ನಿಂದನೆ ಮಾಡಿ ಕರ್ಮ ದೊಡ್ಡದೋ ಜ್ಞಾನ ದೊಡ್ಡದೋ, ಕರ್ಮಯೋಗಿಗಳು ಶ್ರೇಷ್ಠರೋ ಜ್ಞಾನಯೋಗಿಗಳು ಶ್ರೇಷ್ಠರೋ ಅನ್ನೋದ್ರ ಬಗ್ಗೆ ಭ್ರಮೆ ಬರುವಂತೆ ಮಾಡಿಬಿಡ್ತದೆ. ಇದು ಶಾಸ್ತ್ರದ ಉದ್ದೇಶ. ಯಾವುದೇ ತತ್ವಜ್ಞಾನವನ್ನು ನೇರವಾಗಿ ಸುಲಿದ ಬಾಳೆಹಣ್ಣಿನಂತೆ ಜಿಜ್ಞಾಸುಗಳಿಗೆ ಒದಗಿಸೋದು ಶಾಸ್ತ್ರದ ಉದ್ದೇಶ ಅಲ್ಲ. ಅದು ಮನನಪೂರ್ವಕವಾಗಿ ಆ ತತ್ವಜ್ಞಾನ ಅಂತನ್ನೋದು ಜಿಜ್ಞಾಸುಗಳಿಗೆ ಬರಬೇಕು. ಮನನಪೂರ್ವಕವಾಗಿ, ಮಥನಪೂರ್ವಕವಾಗಿ ಬಂದಂಥ ತತ್ವಜ್ಞಾನ ಏನಿದೆ ಅದೇ ಚಿರಸ್ಥಾಯಿ ಆದದ್ದು. ಇಲ್ಲದೇ ಇದ್ದರೆ ಯಾವ ಬಂದ ತತ್ವಜ್ಞಾನಕ್ಕೆ ಬೆಲೆ ಇರೋದಿಲ್ಲ. ಇದು ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ದೇವತೆಗಳು ಪರೋಕ್ಷ ಪ್ರಿಯರು, ಅವ್ರು ಯಾವುದನ್ನು ನೇರವಾಗಿ ಹೇಳೋದಿಲ್ಲ ಅನ್ನುವ ಒಂದು ಉಕ್ತಿಯನ್ನು ತೋರಿಸ್ತದೆ. ಮತ್ತು ಇವತ್ತು ಮುಕ್ತಾಯ ಮಾಡುವಾಗ ಆಚಾರ್ಯರು ತಮ್ಮ ಸದಾಚಾರ ಸ್ಮೃತಿಯಲ್ಲಿ ಅಂತ ನೆನಪು ಹೇಳಿದಂಥ ಪ್ರಧಾನವಾದ ಒಂದು ಶ್ಲೋಕ, ಅದು ಭಾಗವತದ ಶ್ಲೋಕವೇ. ಕಾಯೇನ ವಾಚ ಮನಸೇಂದ್ರಿಯ ಇರುವ
ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ತತ್. ಅಲ್ಲಿ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಅನ್ನೋದು ಶುದ್ಧವಾದ ಪಾಠ. ಅನುಸೃತ ಸ್ವಭಾವಂ ಅಂತಿದ್ರು ಸ್ವಲ್ಪ ಅಡ್ಡಿ ಇಲ್ಲ. ಆದರೆ ಬುದ್ಧ್ಯಾತ್ಮನಾವ ಪ್ರಕೃತಿಯ ಸ್ವಭಾವ ಅಂತ ಕೆಲವು ಕಡೆ ಹೇಳ್ತಾರೆ, ತಿರುಚಿ ಹೇಳ್ತಾರೆ. ಅದು ಅಬದ್ಧವಾದ ಪಾಠ, ಆಚಾರ್ಯರಿಗೆ ಸಮ್ಮತ ಅಲ್ಲದೆ ಇರುವಂಥ ಪಾಠವೇ ಅದು. ಕಾಯದಿಂದ, ಶರೀರದಿಂದ, ಮನಸ್ಸಿನಿಂದ, ವಾಕ್ನಿಂದ, ಬುದ್ಧಿಯಿಂದ, ಆತ್ಮದಿಂದ ನಾನು ಏನೇನು ಕರ್ಮಗಳನ್ನು ಮಾಡ್ತೀನಲ್ಲ, ಆ ಎಲ್ಲ ಕರ್ಮಗಳು ಕೂಡ ಅನುಸೃತ ಸ್ವಭಾವ. ನನ್ನ ಮೂಲ ಸ್ವಭಾವ ಏನಿದೆ ಆ ಮೂಲ ಸ್ವಭಾವಕ್ಕನುಸಾರವಾಗಿ ನಾನು ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋಗ್ತೀನಿ. ಆ ಎಲ್ಲ ಕರ್ಮಗಳನ್ನು ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್. ಇದೆಲ್ಲವೂ ಭಗವಂತನ ಪೂಜೆ ಅಂತ ಮಾಡಬೇಕು. ಭಗವಂತನ ಪೂಜೆ ಅಂತ ಮಾಡಿದಾಗ ನಾವು ಮಾಡಿದ ಒಂದು ಕರ್ಮ ಎಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗೊಂದು ಶ್ರಮ ಕೊಟ್ಟಿರ್ತದಲ್ಲ, ಆ ಶ್ರಮ ಎಲ್ಲ ಪರಿಹಾರ ಆಗಿ ಇದನ್ನೆಲ್ಲ ಭಗವಂತನ ಸಲುವಾಗಿ ಮಾಡಿದ್ವಿ ಅನ್ನುವಂಥ ಒಂದು ಪ್ರೀತಿ, ಒಂದು ದೊಡ್ಡ ಹೆಮ್ಮೆ ನಮಗಿರೋದ್ರಿಂದ ಮನುಷ್ಯ ಸಂತೋಷ ಪಡ್ತಾನೆ, ನೆಮ್ಮದಿಯಿಂದ ಇರ್ತಾನೆ. ನಾವು ಈ ಸಂಸಾರದಲ್ಲಿ ದುಡ್ಡಿಗಾಗಿ ಅಥವಾ ದುಡ್ಡಿಗಾಗಿ ಅಲ್ಲದೆ ಇದ್ರೂ ಅನಿವಾರ್ಯವಾಗಿ ಯಾವ್ಯಾವುದೋ ಕರ್ಮಗಳಂತೂ ಪ್ರತಿಯೊಬ್ಬರು ಮಾಡಬೇಕಾಗ್ತದೆ. ರಾಷ್ಟ್ರಪತಿಯಿಂದ ಹಿಡಿದು ಸಾಧಾರಣ ಸಿಪಾಯಿ ತನಕ ಪ್ರತಿಯೊಬ್ಬರು ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದರಲ್ಲಿ ನಾವು ಕೆಲಸ ಮಾಡುವ ಸ್ಥಿತಿಗತಿಗಳು, ವಾತಾವರಣಗಳು, ನಮ್ಮ ಮೇಲಿನ ಕೆಳಗಿನ ವ್ಯಕ್ತಿಗಳು ಕೆಲವೊಂದು ಬಾರಿ ವಿಪರೀತ ಸ್ವಭಾವದವರಾಗಿರ್ತಾರೆ. ಅದೆಲ್ಲ ನಮಗೆ ದೈಹಿಕ ಮಾನಸಿಕ ನೋವನ್ನು ಕೆಲವು ಬಾರಿ ಕೊಡಬಹುದು. ಆದರೆ ಮನುಷ್ಯನಿಗೆ ಒಂದು ಎಚ್ಚರ ಇರಬೇಕು. ನನಗೆ ಸುತ್ತಮುತ್ತಲು ಇವರಿದ್ದಾರೆ, ಹೌದು, ಇವ್ರ ಕೈ ಕೆಳಗೆ ಕೆಲಸ ಮಾಡುವಂತೆ ನಾನು ಕಾಣಿಸ್ತದೆ. ಆದರೆ ವಸ್ತುತಃ ನಾನು ಕೆಲಸ ಮಾಡ್ತಿರೋದು ಇವರೆಲ್ಲರ ಒಳಗೆ, ನನ್ನೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗಾಗಿ, ಭಗವಂತನ ಪೂಜೆಗಾಗಿ ಅಂತ ಎಚ್ಚರ ಇದ್ದರೆ ಅವನು ಯಾವ ಕೆಲಸ ಮಾಡಿದರೂ ಕೂಡ ಎಂದೂ ಅವನು ದಣಿಯೋದಿಲ್ಲ. ಆ ಮನುಷ್ಯ ಅವನಿಗೆ ಅಗಾಧವಾದ ಒಂದು ಸಂತೃಪ್ತಿ ಇರ್ತದೆ. ಮತ್ತೆ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನಕರ್ಮ ಲಿಪ್ಯತೆ ನರೇ. ಭಗವಂತನ ಪೂಜಾರ್ಥವಾಗಿ ಅಂತ ಯಾರು ಕರ್ಮ ಮಾಡ್ತಿರ್ತಾನಲ್ಲ ಅವನು ಎಂದೂ ಕರ್ಮದ ಬಂಧನಕ್ಕೊಳಗಾಗೋದಿಲ್ಲ. ನಾವು ಮನುಷ್ಯರ ಸಲುವಾಗಿ ಕೆಲಸ ಮಾಡ್ತಿದ್ದೀವಿ, ಯಾಕಾಗಿ ಮಾಡ್ಬೇಕು ಈ ಕೆಲಸ, ಇದೇನು ಪ್ರಾರಬ್ಧ ನಂದು ಅಂತ ಗೋಳಾಡುವವರು ಮತ್ತೆ ಕರ್ಮದ ಬಂಧನಕ್ಕೆ ಸಿಲುಕ್ತಾರೆ. ಆ ಎಚ್ಚರ ಮನುಷ್ಯನಿಗಿರಬೇಕು. ಮತ್ತೆ ಆಚಾರ್ಯರು ಯಾಜ್ಞೀಯ ಮಂತ್ರೋಪನಿಷತ್ ಭಾಷ್ಯದಲ್ಲಿ ಅಥವಾ ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ಕೊಟ್ಟಂಥ ಮತ್ತೊಂದು ಎಚ್ಚರ, ಅಂಧಂತಮ ಪ್ರವಿಶಂತಿಯೇ ಅವಿದ್ಯಾಮುಪಾಸತೆ. ಯಾರು ಅಜ್ಞಾನದಲ್ಲಿ ಮಗ್ನರಾಗಿರ್ತಾರೋ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ, ಅಜ್ಞಾನವನ್ನು ಆರಾಧನೆ ಮಾಡುವವರು. ತಥೋ ಭೂಯ ಈಮತೆ ತಮೋಜ ವಿದ್ಯಾಯಾಮ್ ರತಾಹ. ಅಜ್ಞಾನವನ್ನು ಆರಾಧನೆ ಮಾಡುವವರು ತಮಸ್ಸಿಗೆ ಹೋಗ್ತಾರೆ, ಅಂಧಂತಮಸ್ಸಿಗೆ. ಮತ್ತೆ ಇನ್ನೂ ಭಯಂಕರವಾದ ಸಂಗತಿ ಏನಂತಂದ್ರೆ, ಕೇವಲ ಜ್ಞಾನದಲ್ಲಿ ಆಸಕ್ತರಾದವರು ಅವರು ಅಂಧಂತಮಸ್ಸಿಗಿಂತಲೂ ಹೆಚ್ಚಿನ ದುರ್ಗತಿಯನ್ನು ಹೊಂದುತ್ತಾರೆ. ಇದು ಬಹಳ ಆಶ್ಚರ್ಯ. ಅಜ್ಞಾನವನ್ನು ಆರಾಧನೆ ಮಾಡಿದರೆ, ಅಜ್ಞಾನದಲ್ಲೇ ಮಗ್ನರಾಗಿದ್ದರೆ ಅಂಧಂತಮಸ್ಸಿಗೆ ಹೋಗ್ತಾರೆ ಅನ್ನೋದು ಅರ್ಥ ಆಗುವ ಸಂಗತಿ. ತಥೋ ಭೂಯ ಇವ, ಅಂಧಂತಮಸ್ಸಿಗಿಂತಲೂ ಹೆಚ್ಚಿನ ದುರ್ಗತಿ. ಯವು ವಿದ್ಯಾಯಾಮ್ ರತಾಹ. ಯಾರು ಕೇವಲ ಜ್ಞಾನದಲ್ಲಿ ಆಸಕ್ತರಾಗಿರ್ತಾರೆ ಅವರು ಹೆಚ್ಚಿನ ದುರ್ಗತಿಯನ್ನು ಹೊಂದುತ್ತಾರೆ ಅಂತ ಆಚಾರ್ಯರು ಈಶಾವಾಸ್ಯೋಪನಿಷತ್ ಮಂತ್ರದ ಒಂದು ಮಂತ್ರಕ್ಕೆ ಅರ್ಥ ಬರೆದಿದ್ದಾರೆ. ಅದೇನಂತಂದ್ರೆ, ನಾವು ಇಷ್ಟನ್ನು ತಿಳ್ಕೊಂಡ್ಬಿಟ್ಟಿದ್ದೇವೆ, ಭಗವಂತ ದೊಡ್ಡವನು, ನಾವು ಒಂದು ದಾಸರು ತಿಳ್ಕೊಂಡ್ಬಿಟ್ಟಿದ್ದೀವಿ, ಇಷ್ಟು ಸಾಕು. ಇದಕ್ಕಿಂತ ವಿಪರೀತವಾದ ಸಂಗತಿಗಳು ಕೆಲವೇನಿದೆಯಲ್ಲ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ, ಹೆಚ್ಚಿನ ಮನನ ಇದೆಲ್ಲ ನಮಗೆ ಯಾಕೆ? ಇಷ್ಟು ಸಾಕು. ಇದನ್ನು ತಿಳ್ಕೊಂಡು ನಾವು ಭಜನೆ ಮಾಡ್ತಾ ಹೋಗಿಬಿಡೋಣ, ಇದರಲ್ಲಿ ಮಗ್ನರಾಗಿ ಸಾಧಾರಣರಾಗಿ ಸಂತೃಪ್ತರಾಗಿ ಹೋಗಿಬಿಡೋಣ ಅಂತ ಯಾರು ಆಲೋಚನೆ ಮಾಡಿದರೆ ಅವರು ಜ್ಞಾನದಲ್ಲಿ ಆಸಕ್ತರು, ಜ್ಞಾನದಲ್ಲಿ ಮಾತ್ರ ಆಸಕ್ತರು. ಆದರೆ ಜ್ಞಾನ ಯಾವುದು ಅಜ್ಞಾನ ಯಾವುದು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟವಾದ ತಿಳುವಳಿಕೆ ಇಲ್ಲ. ಇವತ್ತು ಭಗವಂತನ ಮಹಿಮೆಯನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಭಗವಂತನ ದಾಸರು ಅಂತ ನಮಗೆ ನಾವು ಮುದ್ರೆ ಒತ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ನಾವು ಸಾಕು, ನಮ್ಗೆ ಇಷ್ಟು ಸಾಕು ಅಂತ ಹೇಳುವವರು ಕೆಲವು ಬಾರಿ ವಿಪರೀತವಾದ ಸಂದರ್ಭಗಳು ಬಂದಾಗ, ನಾನು ಅದನ್ನು ಮಧ್ವವಿಜಯ ಹೇಳುವಾಗಲೇ ಎಷ್ಟೋ ಸರಿ ಹೇಳಿದ್ದೆ, ಮನುಷ್ಯ ನಾನಾ ಥರದ ಜನ್ಮಗಳನ್ನು ಎತ್ತಬೇಕಾಗ್ತದೆ, ಇದೇ ಜನ್ಮದಲ್ಲೇ ವಿಪರೀತವಾದ ಸ್ಥಿತಿಗಳನ್ನೆಲ್ಲ ಎದುರಿಸಬೇಕಾಗ್ತದೆ. ಆವಾಗ ನಮ್ಮ ಜ್ಞಾನದ ದೀಪ ಅದು ಹಣತೆಯ ದೀಪದಂತೆ ಆಗಬಾರ್ದು. ಹಣತೆ ದೀಪ ಆಗಿಬಿಟ್ರೆ ಅದಕ್ಕೆ ಯಾವುದೋ ಒಂದು ಪ್ರಬಲವಾದ ಗಾಳಿಯ ಹೊಡೆತ ಬಂದಾಗ ಆ ದೀಪ ಹೊಯ್ದಾಡಿಬಿಡ್ತದೆ. ನಾವು ಭಗವಂತನ ಮಹಿಮೆಯನ್ನು ಒಪ್ಕೊಂಡಿದ್ದೀವಿ, ಶ್ರೇಷ್ಠತೆಯನ್ನು ಒಪ್ಪಿದ್ದೀವಿ, ನಾವು ಅವನ ದಾಸರು, ನಮ್ಗೆ ಇಷ್ಟೇ ಜ್ಞಾನ ಸಾಕು, ಹೆಚ್ಚಿನ ಶ್ರವಣ ಮನನ ಬೇಕಾಗಿಲ್ಲ, ಧ್ಯಾನ ಬೇಕಾಗಿಲ್ಲ ಅನ್ನೋರು ಏನಿರ್ತಾರಲ್ಲ ಅವರು ಜ್ಞಾನದಲ್ಲಿ ಆಸಕ್ತರು. ಅಜ್ಞಾನ ಯಾವುದು ಜ್ಞಾನ ಯಾವುದು, ಇದು ಸರಿ ಯಾಕೆ ಅದು ತಪ್ಪು ಯಾಕೆ ಅನ್ನುವ
ಎಚ್ಚರ ಇಲ್ಲದೆ ಇದ್ದವರು ಹೆಚ್ಚಿನ ತಮಸ್ಸನ್ನು ಹೊಂದುತ್ತಾರೆ ಅಂತ ಅರ್ಥ. ಆದ್ದರಿಂದ ಮನುಷ್ಯನಿಗೆ ಎರಡೂ ಗೊತ್ತಿರಬೇಕು, ಯಾವುದು ತಪ್ಪು ಯಾವುದು ಸರಿ, ಸರಿ ಯಾಕೆ, ತಪ್ಪು ಯಾಕೆ ಅನ್ನೋದೆಲ್ಲ ಮನುಷ್ಯನಿಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಹೋದರೆ ಮನುಷ್ಯ ದುರ್ಗತಿಗೆ ಹೋಗ್ತಾನೆ. ಅವನಿಗೆ ತನಗೆ ಸಿಕ್ಕಿರುವಂತಹ ಜ್ಞಾನದ ದೀಪವನ್ನು ಹೆಚ್ಚು ದಿವಸ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಜ್ಞಾನದ ದೀಪ ಹಣತೆಯ ದೀಪ ಆಗಬಾರ್ದು, ಅದು ರತ್ನದ ದೀಪ ಆಗಬೇಕು. ಬಲವಾದ ಗಾಳಿ ಬೀಸಿದರೂ ಕೂಡ ರತ್ನದ ದೀಪಕ್ಕೆ ಒಂದು ಚ್ಯುತಿ ಇಲ್ಲ ಅನ್ನೋ ಒಂದು ಎಚ್ಚರ ಆಚಾರ್ಯರು ಕೊಟ್ಟದ್ದು. ಬುದ್ಧಾತ್ಮನಾವ ಅನುಸೃತ ಸ್ವಭಾವವಾದ ಅನ್ನೋದು ಆಚಾರ್ಯರು ಕೊಟ್ಟಂಥ ಅಪರೂಪದ ವಿಚಾರಗಳಲ್ಲಿ ಒಂದು. ಆಚಾರ್ಯರು ಜಗತ್ತಿನ ಸತ್ಯತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಅವತರಿಸಲಿಲ್ಲ. ಆಚಾರ್ಯರು ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಲಿಕ್ಕೂ ಅವತರಿಸಲಿಲ್ಲ. ಜೀವೇಶ ಭೇದವನ್ನು ಹೇಳಲಿಕ್ಕೂ ಅವರು ಹೊರಟಲಿಲ್ಲ. ಅದನ್ನೆಲ್ಲ ಎಷ್ಟೋ ಜನ ಹೇಳೇ ಇದ್ರು. ಹರಿಸರ್ವೋತ್ತಮತ್ವವನ್ನು, ವಿಷ್ಣು ಸರ್ವೋತ್ತಮತ್ವವನ್ನು ಕೂಡ ರಾಮಾನುಜರು ಹೇಳೇ ಇದ್ರು. ಆದರೆ ಮುಕ್ತಿಯಲ್ಲಿ ಹೋದಾಗ ಈ ಮುಕ್ತರಾದವರು ಮತ್ತು ಪರಮಾತ್ಮ ಇಬ್ಬರು ಸಮಾನರಾಗಿ ಬಿಡ್ತಾರೆ ಅಂತ ಹೇಳಿದವರು. ಅಲ್ಲಿಯೂ ಸಮಾನತೆ ಇಲ್ಲ, ಅಲ್ಲಿಯೂ ನಾವು ಅವನ ಕೆಳಗೆ. ಮುಕ್ತಾನ ಪರಮಾಗತಿ ಶಾಸನಾನಶನೇ ಅಭಿ. ಅವನು ಈ ಸಂಸಾರದಲ್ಲಿದ್ದು ಸಂಸಾರದ ನೋವು ನಲಿವುಗಳನ್ನು ಉಣ್ಣುವವರಿಗೂ ಉಣ್ಣದೇ ಇದ್ದವರಿಗೂ ಇಬ್ಬರಿಗೂ ಅವನೇ ಶ್ರೇಷ್ಠ ಅನ್ನೋ ಎಚ್ಚರವನ್ನು ಆಚಾರ್ಯ ಹೇಳಿದರು. ಆದ್ದರಿಂದ ಭಗವಂತನ ಪಾರಮ್ಯವನ್ನು ರಾಮಾನುಜ ವೇದಾಂತದಲ್ಲಿ ಹೇಳಿದರೂ ಕೂಡ ಅದು ಕೊನೆಯ ಒಂದು ಹಂತದಲ್ಲಿ ವಿಫಲ ಆಯಿತು. ಪೂರ್ಣವಾದ ಭಗವಂತನ ಪಾರಮ್ಯವನ್ನು ಹೇಳಿದವರು ಆಚಾರ್ಯರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸ್ವಭಾವವಾದವನ್ನು, ಯಾಕೆ ವ್ಯಕ್ತಿ ಹೀಗಿದ್ದಾನೆ, ಇವನು ಹೀಗೆ ಯಾಕೆ, ಅವನು ಹಾಗೆ ಯಾಕೆ, ಅವ್ರು ಹಾಗೆ ಯಾಕೆ, ಇವ್ರು ಹೀಗೆ ಯಾಕೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಯಾರೂ ಉತ್ತರ ಕೊಡಲೇ ಇಲ್ಲ. ಆಚಾರ್ಯರು ಉತ್ತರ ಕೊಟ್ಟರು. ಅದನ್ನು ಸ್ಪಷ್ಟಪಡಿಸಲಿಕ್ಕಾಗಿಯೇ ಆ 15ನೇ ಸರ್ಗದಲ್ಲಿ ತ್ರಿವಿಕ್ರಮ ಪಂಡಿತರ ಜೊತೆ ಆಚಾರ್ಯರು ಚರ್ಚೆ ನಡೆಸಿದಂಥ ಒಂದು ಸಂದರ್ಭ ಏನಿತ್ತು, ಅಲ್ಲಿ ನಾನು ಜೈನ, ಬೌದ್ಧ, ಕ್ರಿಶ್ಚಿಯಾನಿಟಿ, ಇಸ್ಲಾಮು ಮತ್ತು ಬೇರೆ ಬೇರೆ ಮತಗಳು, ಖ್ಯಾತವಾದ ಇವತ್ತು ಪ್ರಚಲಿತ ಇರುವಂಥ ಬೇರೆ ಬೇರೆ ಮತಗಳೇನಿವೆ ಅವುಗಳೆಲ್ಲದ್ರ ಬಗ್ಗೆನೂ ಕೂಡ ನನಗೆ ತಿಳಿದಂಥ ಸಂಗತಿಗಳನ್ನು ತಮ್ಮೆಲ್ಲರ ಎದುರಿಗೆ ಹಂಚಿಕೊಂಡೆ. ಅದಕ್ಕೆ ಕಾರಣ ಏನಂತಂದರೆ, ಆ ಯಾವ ಗ್ರಂಥಗಳಲ್ಲಿಯೂ ಕೂಡ ಜೀವ ಹೀಗ್ಯಾಕೆ, ಇವ್ರು ಹೀಗ್ಯಾಕೆ, ಅವ್ರು ಹೇಗೆ ಅನ್ನೋ ಪ್ರಶ್ನೆಗೆ ಅವ್ರು ಯಾರೂ ಉತ್ತರ ಕೊಡಲೇ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಎಷ್ಟೋ ಜನ ಆಚಾರ್ಯರು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದ್ರೆ ಅವ್ರ ಹತ್ರ ಸಿದ್ಧವಾದ ಉತ್ತರ ಇತ್ತು. ಯಾರ ಹತ್ರ ಸಿದ್ಧವಾದ ಉತ್ತರ ಇಲ್ವೋ, ಯಾರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ವೋ ಅವ್ರ ತಲೆ ಕೆದರ್ಕೋಬೇಕು. ಆಚಾರ್ಯರ ಹತ್ರ ಸಿದ್ಧವಾದ ಉತ್ತರ ಇತ್ತು ಅಂದರೆ ಅದು ಭಾಗವತ ಮೊದಲಾದ ಶಾಸ್ತ್ರಗಳಿಂದ ಬಂದ ಉತ್ತರ, ಉಪನಿಷತ್ತುಗಳಿಂದ ಬಂದ ಉತ್ತರ. ಅದು ಕ್ಷುದ್ರ ಮಿಶ್ರಾಣಿ ಬೀಜಾನಿ ಉಪನಿಷತ್ತು ಹೇಳಿತ್ತು. ಜೀವರು ಬೇರೆ ಬೇರೆ ಸ್ವಭಾವ ಇದ್ದ ಬೀಜಗಳಂತೆ. ಬೀಜದ ಸ್ವಭಾವ ಪರಮಾತ್ಮ ಕೊಟ್ಟದ್ದಲ್ಲ, ಅದು ಅನಾದಿ ಕಾಲದ ಸ್ವಭಾವ. ಅವನೇ ಕೊಟ್ಟದ್ದಾಗಿದೆ. ಇವ್ರಿಗೆ ಹೀಗೆ ಕೊಟ್ಟ, ಅವ್ರಿಗೆ ಹಾಗೆ ಯಾಕೆ ಕೊಟ್ಟ ಅಂತ ಪ್ರಶ್ನೆ ಬರ್ತಿತ್ತು. ಆದರೆ ಯಾವುದನ್ನೂ ಅವನು ಕೊಳ್ಳಿಲ್ಲ, ಅದೆಲ್ಲ ಅನಾದಿ ಕಾಲದ ಸ್ವಭಾವವೇ. ಅದನ್ನ ಬುದ್ಧಾತ್ಮನಾವ ಅನುಸೃತ ಸ್ವಭಾವ ಅಂತ ಭಾಗವತ ಹೇಳಿದೆ. ಕ್ಷುದ್ರ ಮಿಶ್ರಾಣಿಯು ಬೀಜಾನಿ ಅಂತ ಉಪನಿಷತ್ತು ಹೇಳಿದೆ. ಮತ್ತು ಎಷ್ಟೆಷ್ಟೋ ಕಡೆ ಶಾಸ್ತ್ರಗಳನ್ನು ಹೇಳಿವೆ. ಆದರೆ ಉಳಿದವರಿಗೆ ಅದು ಅರ್ಥ ಆಗಲಿಲ್ಲ. If the spirits of men originally emanated from divinity as equal and undifferentiated, why then should one start off in the direction of agriculture, another in trading, a third in textiles, a fourth in music, and a fifth in mathematics? ಒಂದು ಪ್ರಶ್ನೆ. ಇದೇನು ಪುಸ್ತಕ ಅಂದರೆ, ಈ ಪುಸ್ತಕದ ಬಗ್ಗೆ ನಾನು ಕೆಲವು ಸರಿ ಹೇಳಿದ್ದೆ. ಮೆನಿ ಮ್ಯಾನ್ಷನ್ಸ್ ಅಂತ ಒಂದು ಪುಸ್ತಕ, ಝೀನಾ ಸೆಮಿನಾರ ಅಂತ ಬರೆದದ್ದು, ಒಬ್ಬಳು ಹೆಣ್ಮಗಳು ಬರೆದದ್ದು ಪುಸ್ತಕ, ಅಮೆರಿಕಾದ ಪುಸ್ತಕ ಅಂತ ಕಾಣಿಸ್ತದೆ. ಎಡ್ಗಾರ್ ಕೇಸಿ ತನ್ನ ಜೀವಮಾನದಲ್ಲಿ ತಾನು ತನ್ನನ್ನು ಸ್ವಸಮೋಹಿನಿ ಒಳಪಡಿಸ್ಕೊಂಡು ಜನರ ನೋವು ನಲಿವು ಅವ್ರ ಸಂಕಟಗಳಿಗೆ ಏನು ಕಾರಣ, ಪೂರ್ವಜನ್ಮದ ಒಂದು ಯಾವುದೋ ಕರ್ಮದ ಪ್ರಭಾವವೇ ಇದು ಅಂತ ಹೇಳ್ತಿದ್ನಲ್ಲ, ಅವನ ಬಗ್ಗೆ ಆಕೆ ಬರೆದಿರುವಂಥ ಒಂದು ಪುಸ್ತಕ ಇದು. ಅದರಲ್ಲಿ ಎ ಫಿಲಾಸಫಿ ಆಫ್ ವೊಕೇಶನಲ್ ಚಾಯ್ಸ್. ನಾವು ಎಲ್ಲರೂ ಕೂಡ ಭಿನ್ನ ಭಿನ್ನವಾದ ಆಯ್ಕೆಗಳನ್ನು ಮಾಡ್ಕೋತೀವಲ್ಲ ಜೀವನದಲ್ಲಿ. ಒಬ್ಬರು ಒಂದು ವೃತ್ತಿಗೆ ಹೋಗ್ತಾರೆ, ಒಬ್ಬರು ಕೃಷಿಗೆ ಹೋಗ್ತಾರೆ, ಒಬ್ಬರು ವ್ಯಾಪಾರ ಮಾಡ್ತಾರೆ, ಒಬ್ಬರು ಬಟ್ಟೆ ಬರೆ ವ್ಯಾಪಾರ ಮಾಡ್ತಾರೆ, ಒಬ್ಬರು ಸಂಗೀತಗಾರರಾಗ್ತಾರೆ, ಒಬ್ಬರು ಮ್ಯಾಥಮೆಟಿಕ್ಸ್ ಅಪೇಕ್ಷೆ ಪಡ್ತಾರೆ. ಇದೆಲ್ಲ ಯಾಕೆ ಈ ಒಂದು ವ್ಯತ್ಯಾಸ ಅನ್ನೋ ಪ್ರಶ್ನೆ ಅವರು ಇಲ್ಲಿ ಮಾಡ್ಕೊಂಡಿದ್ದಾರೆ. ಈ ಪ್ರಶ್ನೆ ಮಾಡಿಕೊಂಡು ಕೂಡ ಅವರಿಗೆ ಉತ್ತರ ಸಿಕ್ಕಿಲ್ಲ. ಅದು ಇಫ್ ದ ಸ್ಪಿರಿಟ್ಸ್ ಆಫ್ ಮೆನ್ ಒರಿಜಿನಲಿ ಎಮ್ಯಾನೇಟೆಡ್ ಫ್ರಮ್ ಡಿವಿನಿಟಿ, ಎಲ್ಲ ಆತ್ಮಗಳು ಕೂಡ ಪರಮಾತ್ಮನಿಂದಲೇ ಹುಟ್ಟಿದ್ದು ಅಂತ ಹೇಳ್ತಾರೆ ಅವರು. ಹುಟ್ಟಿದ್ದು ಅಂತ ತಿಳ್ಕೊಂಡಂತೆ ಕಾಣಿಸ್ತದೆ ಅವರು. ವಸ್ತುತಃ ಹುಟ್ಟಿದ್ದಲ್ಲ. ಒಂದು ದೊಡ್ಡ ಬೆಂಕಿಯಿಂದ ಕಿಡಿಗಳು ಹೊರಗೆ ಬರ್ತಾವಲ್ಲ, ಆ ಕಿಡಿಗಳಂತೆ ಜೀವರು ಹೊರಗೆ ಬಂದದ್ದಲ್ಲ.
ಹೊರಗೆ ಬಂದದ್ದಾಗಿದ್ರೆ ಇವಕ್ಕೆ ಈ ಸ್ವಭಾವ ಯಾಕೆ ಬಂತು, ಅವಕ್ಕೆ ಆ ಸ್ವಭಾವ ಯಾಕೆ ಬಂತು ಅಂತ ಪ್ರಶ್ನೆ. ಇವು ಹೊರಗೆ ಬಂದದ್ದಲ್ಲ. ಪರಮಾತ್ಮ ಹೇಗೆ ಅನಾದಿಯೋ ಹಾಗೆ ಜೀವರು ಕೂಡ ಅನಾದಿ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ಹೇಳಿದ. ಎಲ್ಲರೂ ಕೂಡ ಅನಾದಿ. ಪರಮಾತ್ಮ ಹೇಗೆ ಅನಾದಿ ನಿತ್ಯನೋ ಹಾಗೆ ಜೀವರು ಕೂಡ ಅನಾದಿ ನಿತ್ಯರು. ಒಂದು ದಿವಸ ಅವರು ಪರಮಾತ್ಮನಿಂದ ಕಿಡಿಗಳಂತೆ ಹೊರಗೆ ಬಂದವರಲ್ಲ, ಸಮುದ್ರದಿಂದ ಬಿಂದುಗಳಂತೆ ಹೊರಗೆ ಬಂದವರಲ್ಲ. If the spirits of men originally emanated from divinity as equal and undifferentiated, ಅವರೆಲ್ಲ ಈಕ್ವಲ್ ಮತ್ತು ಅನ್ಡಿಫರೆನ್ಶಿಯೇಟೆಡ್ ಅಲ್ಲ. ಅದು ಅವ್ರಿಗೆ ಗೊತ್ತಾಗಲಿಲ್ಲ ಇದನ್ನೆಲ್ಲ ಓದೋರಿಗೆ. ವೈ ಒನ್ ಶುಡ್ ಸ್ಟಾರ್ಟ್ ಆಫ್ ಇನ್ ದ ಡೈರೆಕ್ಷನ್ ಆಫ್ ಅಗ್ರಿಕಲ್ಚರ್. ಒಬ್ಬ ಕೃಷಿಯನ್ನು ಮಾಡ್ತಾನೆ, ಅನದರ್ ಇನ್ ಟ್ರೇಡಿಂಗ್, ಒಬ್ಬ ವ್ಯಾಪಾರ ಮಾಡ್ತಾನೆ, ಎ ಥರ್ಡ್ ಇನ್ ಟೆಕ್ಸ್ಟೈಲ್ಸ್, ಎ ಫೋರ್ತ್ ಇನ್ ಮ್ಯೂಸಿಕ್ ಅಂಡ್ ಎ ಫಿಫ್ತ್ ಇನ್ ಮ್ಯಾಥಮೆಟಿಕ್ಸ್. ಬೇರೆ ಬೇರೆ ಆಯ್ಕೆಗಳನ್ನು ಮನುಷ್ಯ ಮಾಡ್ಕೋತಾನಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತ ಅವರು ಚರ್ಚೆ ಮಾಡ್ಲಿಕ್ಕೆ ಹೋದ್ರು. ಆ ಚರ್ಚೆ ಮಾತ್ರ ವಿಫಲ ಆಗಿ ಹೋಯಿತು. ದ ಫೋರ್ಸ್ ಆಫ್ ದಿಸ್ ಡಿಸೈರ್ ಕ್ಯಾರಿಡ್ ದೆಮ್ ಥ್ರೂ ಸೆವೆರಲ್ ಸಕ್ಸೆಸಿವ್ ಲೈಫ್ ಟೈಮ್ಸ್ ಇನ್ ಆನ್ ಎಫರ್ಟ್ ಟು ಎಕ್ವೈರ್ ಎ ಟೀಚಿಂಗ್ ಆರ್ ಹೀಲಿಂಗ್ ಗಿಫ್ಟ್. ಇದಕ್ಕೆಲ್ಲ ಏನು ಕಾರಣ ಅಂದರೆ ಆ ವ್ಯಕ್ತಿಯ ಇಚ್ಛೆಯ ಕಾರಣ ಅಂತ ಒಂದೇನೋ ಉತ್ತರ ಕೊಟ್ಬಿಟ್ರು. ಇಚ್ಛೆ ಹಾಗೆ ಯಾಕೆ ಬಂತು ಪ್ರಶ್ನೆ ಮಾಡ್ಕೊಳ್ಳಿಲ್ಲ ಅವರು. ಇಚ್ಛೆ ಕಾರಣ ಅಲ್ಲ, ಅದೆಲ್ಲದಕ್ಕೂ ಕೂಡ ಆ ವ್ಯಕ್ತಿಯ ಸ್ವಭಾವ ಸರಿಯಾಗಿ ಆ ವೇದಾಂತವನ್ನು ಅವರು ಗಮನಿಸಲಿಲ್ಲ. ಆ ಮಾಧ್ವ ವೇದಾಂತವನ್ನು ವ್ಯಕ್ತಿಯ ಸ್ವಭಾವಕ್ಕನುಸಾರವಾಗಿ ವ್ಯಕ್ತಿ ನಡ್ಕೋತಾನೆ. ಪರಮಾತ್ಮ ಸ್ವಭಾವಕ್ಕೆ ಪೋಷಕ ಮಾತ್ರ ಆಗಿರ್ತಾನೆ ಹೊರತು ಆ ಸ್ವಭಾವವನ್ನು ಅವನು ಕೊಟ್ಟಿರೋದಿಲ್ಲ ಮತ್ತು ಸ್ವಭಾವವನ್ನು ಬದಲಾಯಿಸೋದು ಕೂಡ ಇಲ್ಲ ಅನ್ನುವ ವೇದಾಂತ ಗೊತ್ತಾಗಿದ್ರೆ ಈ ಪ್ರಶ್ನೆನೇ ಬರ್ತಿದ್ದಿಲ್ಲ. Sometimes the desire takes form not primarily through the influence of an inspiring personality. ಒಟ್ಟಾರೆ ಮನುಷ್ಯನ ಇಚ್ಛೆ ಅದೇ ಕಾರಣ ಅಂತ ಹೇಳಿ ಹೊರಟರು, ಹೇಳಿ ವಿಫಲರಾದರು. ಇಚ್ಛೆ ಹಾಗೆ ಯಾಕೆ ಬಂತು? ಅದಕ್ಕೆ ಸ್ವಭಾವವೇ ಕಾರಣ ಅಂತ ಹೇಳಿಬಿಟ್ಟು ಸಮಸ್ಯೆ ಬಗ್ಗೆ ಅರ್ಧ ಹೋಗ್ತಿತ್ತು. ಸ್ವಭಾವ ಕಾರಣ ಅಂತ ಹೇಳಲಿಕ್ಕೆ ಗೊತ್ತಾಗಲಿಲ್ಲ ಅವರಿಗೆ. ಇದು ಪಾಶ್ಚಾತ್ಯ ತತ್ವ ವಿಮರ್ಶಕರಲ್ಲಿ ಇರುವಂಥ ಒಂದು ಗೊಂದಲ. ಸುಮ್ಮನೆ ಹೇಳಿದೆ. ಆಚಾರ್ಯರ ಗೊಂದಲವನ್ನು ಶುದ್ಧ ಮಿಶ್ರಾಣಿ ಬೀಜಾನೇ ಬುದ್ಧಾತ್ಮನಾವ ಅನುಸೃತ ಸ್ವಭಾವ ಅಂತ 2 ಕೊಟೇಶನ್ಗಳ ಮೂಲಕ ಅತ್ಯಂತ ಸುಲಭವಾಗಿ ಬಗೆಹರಿಸಿಬಿಟ್ರು. ಬಗೆಹರಿಸಿದ್ದಲ್ಲದೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಉದ್ಗಾರ ತೆಗೆದರು. ಬಹುಚಿತ್ತ ಜಗದ್ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ನಮಗೆ ಮಾರ್ಕಂಡೇಯನಂತೆ ಪರಮಾತ್ಮ ನಿನ್ನ ಮಹಿಮೆಯನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ. ನೀನು ಮಾಡಿದ ಸೃಷ್ಟಿಯನ್ನು ತೋರಿಸು, ನೀನು ಮಾಡಿದ ಪ್ರಳಯವನ್ನು ತೋರಿಸು, ನಾವು ಒಂದು ಸ್ವಲ್ಪ ನೋಡಿಬಿಡ್ತೀವಿ ಅಂತ ಕೇಳಬೇಕಾಗಿಲ್ಲ. ಶಿವನಂತೆ ನಿನ್ನ ಮೋಹಿನಿ ರೂಪ ಒಂದ್ಸರಿ ನೋಡಬೇಕಾಗಿದೆ. ನಿನ್ನ ಪರಮಾದ್ಭುತವಾದಂಥ ವಿಶ್ವರೂಪವನ್ನು ಅರ್ಜುನನಂತೆ ನಾನು ನೋಡಬೇಕಾಗಿದೆ, ತೋರಿಸು ಅಂತ ನಾವು ಕೇಳಬೇಕಾದ ಯೋಗ್ಯತೆ ಇದ್ದವರಲ್ಲ ನಾವು. ನಮಗೆ ಈ ಸುತ್ತಮುತ್ತಲಿನ ಜಗತ್ತಿದೆ, ಜಡವಾದ ಚೈತನ್ಯವುಳ್ಳಂಥ ಜಡಚೇತನಾತ್ಮಕವಾದ ಜಗತ್ತಿದೆ. ವಿಚಿತ್ರ ಜಗತ್ ಬಹುಧಾಕರಣಾತ್, ಅತ್ಯಂತ ವಿಚಿತ್ರವಾದ ಈ ಜಗತ್ತನ್ನು, ಜಡಚೇತನಾತ್ಮಕವಾದ ಜಗತ್ತನ್ನು ನಾನಾ ರೀತಿಯಾಗಿ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಇದು ಅವನ ಶಕ್ತಿ ದ್ಯೋತಕ. ಇಷ್ಟು ಸಾಕಲ್ಲ ನಿಮಗೆ? ಅರ್ಜುನನಂತೆ ವಿಶ್ವರೂಪ ನೋಡಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತೀರಿ? ಮಾರ್ಕಂಡೇಯನಂತೆ ಪ್ರಳಯ ನೋಡಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತೀರಿ? ಅದ್ಯಾವುದನ್ನು ನಮ್ಗೆ ನೋಡೋ ಶಕ್ತಿ ಇದೆಯೇನೋ? ಅದ್ಯಾವುದೂ ಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಜಗತ್ತೇ ಪರಮಾತ್ಮನ ಮಹಿಮೆಗೆ ದ್ಯೋತಕ. ಅದು ಆಚಾರ್ಯರು ಕೊಟ್ಟಂಥ ಒಂದು ಸಂದೇಶ. ಅದು ದ್ವಾದಶ ಸ್ತೋತ್ರವನ್ನು ನಾವು 30 ವರ್ಷದಿಂದ ಓದ್ತಾನೇ ಇದ್ದೇವೆ. ಬಹಳ ಲಘುವಾದ ಸಂದೇಶ ಅಂತ ಕಾಣಿಸ್ಬಿಡ್ತದೆ ನಮಗೆ ಮೊದಲನೇ ನೋಟಕ್ಕೆ. ಅದು ಹಾಗಲ್ಲ. ಎಷ್ಟೋ ಒಂದು ಆಳುವಂಥ ಅನುಭವ ಆ ಮಾತಿನಲ್ಲಿ ಅಡಗಿದೆ. ಮತ್ತು ಎಷ್ಟೋ ಪ್ರಶ್ನೆಗಳಿಗೆ, ನಮ್ಮನ್ನು ಕಾಡುವಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇದೆ ಅದರಲ್ಲಿ. ಮತ್ತು ನಮಗೆ ನೋವು ಕೊಡುವಂತಹ ಎಷ್ಟೋ ಸಂಗತಿಗಳಿಗೆ ಅಲ್ಲೊಂದು ಸಮಾಧಾನದ ಮಾತು ಇದೆ ಅನ್ನೋದನ್ನು ಗಮನಿಸಬೇಕಷ್ಟೆ. ಹೀಗೆ ಆಚಾರ್ಯರು ಆ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಮಧ್ವವಿಜಯದ ಉದ್ದಕ್ಕೂ, ವಿಶೇಷವಾಗಿ 15ನೇ ಸರ್ಗದಲ್ಲಿ ಅದನ್ನು ಎಷ್ಟು ವಿಸ್ತೃತ ರೂಪದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು ಅದನ್ನು ನಾವು ನೋಡಿದ್ದೇವೆ. ಬೇರೆ ಬೇರೆ ಮತಗಳ ಸಮಸ್ಯೆಗಳೇನು, ನಮ್ಮ ಮತಗಳ ವೈಶಿಷ್ಟ್ಯ ಏನು ಅಂತ ಅನ್ನೋದನ್ನೆಲ್ಲ ನಾವು ನೋಡಿ ಆಯಿತು. ಮತ್ತೊಂದು ವೈಶಿಷ್ಟ್ಯ ಅಂದರೆ ಆಚಾರ್ಯರು ತೋರಿಸಿದ್ದು ಭಗವಂತನ ಪಾರಮ್ಯ, ಅದಲ್ಲದೆ ವಾಯುವಿನ ಜೀವೋತ್ತಮತ್ವ. ಆ ವಾಯುವಿನ ಜೀವೋತ್ತಮತ್ವವನ್ನು ಕೂಡ ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಬೇರೆ ಯಾವ ಸಿದ್ಧಾಂತದಲ್ಲಿ ಇಲ್ಲದೇ ಇರುವಂತೆ ಅದನ್ನು ತೋರಿಸಿದರು. ಅಥ ಯಯೇಯವಾಯಂ ಮುಖ್ಯ ಪ್ರಾಣ ತಮುದ್ಗೀತ ಮುಪಾಸಾಂಚಕ್ರಿದೆ, ಛಾಂದೋಗ್ಯ ಉಪನಿಷತ್ತು. ಉದ್ಗೀತ ಎನ್ನುವ ಹೆಸರಿನ ಏನು ಮುಖ್ಯ ಪ್ರಾಣ ಇದ್ದಾನೆ,
ಯಾವ ಮುಖ್ಯ ಪ್ರಾಣ ಇದ್ದಾನೆ ಆ ಮುಖ್ಯ ಪ್ರಾಣನನ್ನು ಉದ್ಗೀತ ಅಂತ ಉಪಾಸನೆ ಮಾಡಿದರು. ಅಂದರೆ ಮುಖ್ಯ ಪ್ರಾಣನಲ್ಲಿ ಅಂತರ್ಗತ ಅಂತ ಭಗವಂತನನ್ನು ಉಪಾಸನೆ ಮಾಡಿದರು. ಆಗ ದೈತ್ಯರಿಗೆ ಆ ಮುಖ್ಯ ಪ್ರಾಣಾಂತರ್ಗತವಾದ ಉಪಾಸನೆಯನ್ನು ಹಾಳು ಮಾಡಲಿಕ್ಕೆ ಆಗಲಿಲ್ಲ. ಸಾಧಾರಣವಾದ ಉಪಾಸನೆಗಳನ್ನು ನೇರವಾಗಿ ಭಗವಂತನನ್ನು ಉಪಾಸನೆ ಮಾಡುವಂತಹ ವಿಧಾನ ಏನಿದೆ ಅದನ್ನೆಲ್ಲ ದೈತ್ಯರು ಹಾಳು ಮಾಡಿದರು. ಆದರೆ ಮುಖ್ಯ ಪ್ರಾಣನ ಅಂತರ್ಯಾಮಿ ಭಗವಂತ ಅಂತ ಉಪಾಸನೆ ಮಾಡಿದಾಗ ಮಾತ್ರ ಅದನ್ನ ಅವ್ರಿಗೆ ಹಾಳು ಮಾಡಲಿಕ್ಕೆ ಆಗಲಿಲ್ಲ. ಅತ್ಯಂತ ದೃಢವಾದ ಉಪಾಸನೆ ಅದು. ಯಾಕೆಂದರೆ ಆತ ಆಖಣಾಶ್ನ ಸಮ, ಹೆಬ್ಬಂಡೆಯಂತೆ ಅಭೇದ್ಯವಾದ ವ್ಯಕ್ತಿತ್ವ ಇದ್ದವನು. ಅದನ್ನು 16ನೇ ಸರ್ಗದಲ್ಲಿ ಅವರು ಕೆಲವು ಜಟ್ಟಿಗಳಿಗೆ ತಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳಿ ತಮ್ಮ ಆಖಣಾಶ್ಮ ಸಮ ವ್ಯಕ್ತಿತ್ವವನ್ನು, ಹೆಬ್ಬಂಡೆಯಂಥ ವ್ಯಕ್ತಿತ್ವವನ್ನು ತೋರಿಸಿದರು. ನಾಸಾಗ್ರೇ ಮೃದು ನಿಕೃತೈಶ್ಚ ಮುಷ್ಟಿಘಾತೈ, ಅವರ ಮೂಗಿಗೆ ಬಾಕ್ಸಿಂಗ್ ಶಾಟ್ಗಳನ್ನು ಹೊಡೆದ ಒಬ್ಬ ದೊಡ್ಡ ಜಟ್ಟಿ. ಬಂಡೆಗೆ ಗುದ್ದಿದಂತಾಯಿತು, ಅವನ ಕೈಯೇ ನೋವಾಗಿ ಹೋಯಿತು. ಮತ್ತೆ ಕೆಲವರು ಜಟ್ಟಿಗಳು ಅವರ ಕುತ್ತಿಗೆಯನ್ನು ಹಿಚುಕಿ ಅವರ ಕಂಠದಿಂದ ವೇದೋಚ್ಚಾರ ಸ್ವರ ಹೊರಗೆ ಬರದೇ ಇರುವಂತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಎಷ್ಟು ಮಾಡಿದ್ರು, ಇಬ್ಬಿಬ್ಬರು ಪ್ರಯತ್ನ ಪಟ್ಟರು, ಒಬ್ಬರೇ ಪ್ರಯತ್ನ ಪಟ್ಟರು, ಆಗದೆ ಕುಸಿದು ಬೆವತು ಬಿದ್ದರು ಅಂತೆಲ್ಲ ಕೇಳ್ತೀವಿ. ಅದು ಅವರ ಆ ಹೆಬ್ಬಂಡೆ ಅಂತ ವ್ಯಕ್ತಿತ್ವಕ್ಕೆ ಒಂದು ದ್ಯೋತಕ. ಅದನ್ನ ಅವರು ಸೂಚನೆ ಮಾಡಿದರು, ತನ್ನ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ. ಆದರೆ ಬರೇ ಅಂಥ ಕಠೋರವಾದ ವ್ಯಕ್ತಿತ್ವ ಮಾತ್ರ ಅಲ್ಲ ಅವ್ರದ್ದು. ಪ್ರಾಣಸ್ಯೈತದ್ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ, ಷಟ್ಪ್ರಶ್ನ ಉಪನಿಷತ್ತು ಹೇಳ್ತದೆ. ಈ ಜಗತ್ತಿನಲ್ಲಿರುವಂಥದ್ದು ಪ್ರತಿಯೊಂದು ಕೂಡ ಪ್ರಾಣಸ್ಯ ವಶೇ, ಪ್ರಾಣನ ವಶದಲ್ಲಿದೆ. ಆದರೆ ಪ್ರಾಣನೇ ನೀನು ಬರೇ ಹೆಬ್ಬಂಡೆ ಅಲ್ಲ, ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಯಃ, ತಾಯಿಯಾದವಳು ಮಗನನ್ನು ಹೇಗೆ ರಕ್ಷಣೆ ಮಾಡ್ತಾಳೋ ಹಾಗೆ ನಮ್ಗೆ ರಕ್ಷಣೆ ಕೊಡು ಅಂತ ಷಟ್ಪ್ರಶ್ನೋಪನಿಷತ್ ಭಾಷ್ಯ. ಷಟ್ಪ್ರಶ್ನೋಪನಿಷತ್ತು ಅವನನ್ನು ತಾಯಿ ಹೃದಯದವನು ಅಂತ ಅವನನ್ನು ವರ್ಣನೆ ಮಾಡಿತ್ತು. ಅದನ್ನೇ ಪಂಡಿತಾಚಾರ್ಯರು ಮಾತರ್ಮೇ ಮಾತರಿಶ್ವನ್ ಪಿತರ ಅತುಲ ಗುರು, ಮಾತರಿಶ್ವನೇ ನೀನು ನಮ್ಮ ತಾಯಿ, ಅತುಲ ಗುರು ಅತ್ಯಂತ ದೊಡ್ಡ ಗುರುವೇ ಪಿತಃ, ಮಾತರ್ಮೇ ಮಾತರಿಶ್ವನ್ ಪಿತರ ಅತುಲ ಗುರು ಭ್ರಾತರ್ ಇಷ್ಟಾಪ್ತ ಬಂಧೋ, ನೀನು ನಮಗೆ ಭ್ರಾತ ಸಹೋದರ, ಇಷ್ಟಾಪ್ತ ಬಂಧೋ. ಮಾತರ್ಮೇ ಮಾತರಿಶ್ವನ್ ಪಿತರ ಅತುಲ ಗುರು ಭ್ರಾತರ್ ಇಷ್ಟಾಪ್ತ ಬಂಧೋ. ಮುಂದೆ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರಜರೀತರ ಜನ್ಮ ಮೃತ್ಯಾಮಯಾನ ಅಂತ ಅವನು ಸ್ತೋತ್ರ ಮಾಡಿದರು. ಅದೆಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ ಪ್ರಾಣೋಹ ಪಿತ, ಪ್ರಾಣೋ ಮಾತ, ಪ್ರಾಣೋ ಭ್ರಾತ, ಪ್ರಾಣ ಸ್ವಸ, ಪ್ರಾಣನೇ ಸಹೋದರಿ, ಪ್ರಾಣ ಆಚಾರ್ಯ, ಪ್ರಾಣೋ ಬ್ರಾಹ್ಮಣ, ಎಲ್ಲವೂ ಅವನೇ. ಈ ಜಗತ್ತೆಲ್ಲವೂ ಕೂಡ ಸೂತ್ರದಲ್ಲಿ ಹೇಗೆ ಪೋಣಿಸಲ್ಪಟ್ಟಿದೆಯೋ ಹಾಗೆ ಪ್ರಾಣನಲ್ಲಿ ಪ್ರಾಣೋವ ಆಶಾಯ ಭೂಯಾನ್ ಯಥಾವ ಅರಾ ನಾಭೋ ಸಮರ್ಪಿತಾ ಏವಂ ಅಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತಂ. ಒಂದು ಚಕ್ರದಲ್ಲಿ, ಒಂದು ಗಾಲಿಯಲ್ಲಿ ಎಲ್ಲ ಚಕ್ರದ ಕಡ್ಡಿಗಳೆಲ್ಲ ನಡುವಿನ ಕೇಂದ್ರ ಸ್ಥಾನಕ್ಕೆ ಹೇಗೆ ಹೊಂದಿಕೊಂಡಿರ್ತಾವೋ ಹಾಗೆ ಜಗತ್ತೆಲ್ಲವೂ ಕೂಡ ಪ್ರಾಣ ಅನ್ನುವ ಕೇಂದ್ರವನ್ನು ಹೊಂದಿಕೊಂಡಿದೆ. ಅದು ನಮಗೆ ಆ ಪ್ರಾಣನ ಮಹಿಮೆ ತಿಳಿಸುವಂಥ ಕೆಲವು ಮಾತುಗಳು. ನಾವು ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಅಂತಷ್ಟೇ ಹಾಡಿ ಸುಮ್ಮನೆ ಆಗಿಬಿಡ್ತೀವಿ. ಬಂಡಿ ಅನ್ನವನ್ನು ಉಂಡಿತು ಕೂಸು, ದೈತ್ಯರ ಕೊಂದಿತು ಕೂಸು ಅಂಥೇಳಿ. ಅದನ್ನು ಬೃಹದಾರಣ್ಯಕ ಉಪನಿಷತ್ತು ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ, ಈ ಮಧ್ಯಮ ಪ್ರಾಣ ಇದ್ದಾನಲ್ಲ ಇವನೇ ಒಬ್ಬ ಶಿಶು ಅಂತ ಉಪನಿಷತ್ತು ವರ್ಣನೆ ಮಾಡಿತ್ತು. ಅದನ್ನು ದಾಸರು ಕನ್ನಡದಲ್ಲಿ ಹಾಡಿದ್ರು, ಕುಣಿದರು. ತಸ್ಯ ಇದಮೇವ ಆಧಾನಂ ಇದಮೇವ ಪ್ರತ್ಯಾಧಾನಂ. ಈ ಸೂಕ್ಷ್ಮ ದೇಹವೇ ಆ ಪ್ರಾಣನೆಂಬ ಶಿಶುವಿಗೆ ಒಂದು ಕೊಟ್ಟಿಗೆ, ಮತ್ತೆ ಈ ಸ್ಥೂಲ ದೇಹವೇ ಆ ಕೊಟ್ಟಿಗೆ ಇರುವಂಥ ಪ್ರದೇಶ. ಒಂದು ದೊಡ್ಡ ಒಕ್ಕಲತನದ ಮನೆಯಲ್ಲಿ ಒಂದು ಕಡೆ ಕೊಟ್ಟಿಗೆ, ಒಂದು ಕಡೆ ವಾಸಸ್ಥಾನಕ್ಕಾಗಿರುವಂಥ ಮನೆ, ಹೀಗೆಲ್ಲ ಇರ್ತದಲ್ಲ. ಹಾಗೆ ನಮ್ಮ ಸ್ಥೂಲ ದೇಹ ಒಕ್ಕಲತನಕ್ಕಾಗಿರುವಂಥ ಒಂದು ಮನೆ ಅಂತ ತಿಳ್ಕೊಡ್ರಿ. ಅದರೊಳಗೆ ಸ್ಥೂಲ ನಮ್ಮ ಸ್ವರೂಪ ದೇಹ ದನ ಕಟ್ಟುವ ಕೊಟ್ಟಿಗೆ ಅಂತೆ. ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ ತಸ್ಯ ಇದಮೇ ವಾಧಾನಂ ಇದಮೇವ ಪ್ರತ್ಯಾಧಾನಂ. ಪ್ರಾಣ ಸ್ಥೂಣ, ಆ ಪ್ರಾಣವೆಂಬ ಶಿಶುವನ್ನು ಕಟ್ಟಿದ ಗೂಟ ಯಾವುದು ಅಂತಂದ್ರೆ, ಆ ಕರುವನ್ನು ಕಟ್ಟಿದ ಗೂಟ ಯಾವುದು ಅಂತಂದ್ರೆ ಭಗವಂತನೇ ಗೂಟ. ಮುಖ್ಯ ಪ್ರಾಣ ಮಹಾಪ್ರಾಣ ಅನ್ಸ್ಕೊಂಡಿರುವಂಥ ಭಗವಂತನೇ ಅದಕ್ಕೆ ಗೂಟ. ಪ್ರಾಣ ಅದಕ್ಕೆ ಕಟ್ಟಿದ ಕರು. ಹಗ್ಗ ಯಾರು ಅಂತಂದ್ರೆ ಅನ್ನಂ ಧಾಮ, ಲಕ್ಷ್ಮೀದೇವಿ ಅದಕ್ಕೆ ಹಗ್ಗ. ಅನ್ನಾಭಿಮಾನ್ಯ ಅಂತ ಲಕ್ಷ್ಮೀದೇವಿ ಆ ಗೂಟಕ್ಕೂ ಮತ್ತು ಈ ಪ್ರಾಣನಿಗೂ ನಡುವಿರುವಂಥ ಹಗ್ಗ. ಇದನ್ನು ಉಪಾಸನೆ ಮಾಡಬೇಕು. ಇದನ್ನು ಉಪಾಸನೆ ಮಾಡಿದವನು ಜನ್ಮ ಮೃತ್ಯುಗಳ ಬಂಧನವನ್ನು ದಾಟ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತು ವರ್ಣನೆ ಮಾಡ್ತದೆ. ಅದನ್ನ ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ ಅಂತ ದಾಸರು ಹಾಡಿದ ಮಾತು. ಇವೆಲ್ಲ ಆ ಪ್ರಾಣನ ಮಹಿಮೆಗೆ ದ್ಯೋತಕ. ಅದು ಹೇಳಿದಷ್ಟು ಮುಗಿಯೋದಿಲ್ಲ, ಮತ್ತು ಎಲ್ಲ ಈಗ ಮುಗಿಬೇಕಾಗಿಲ್ಲ.
ಇನ್ನೂ ನಮಗೆ ಹೆಚ್ಚು ಅರ್ಥ ಆದಷ್ಟು ಇನ್ನೂ ಮುಂದೆ ಹೇಳಲಿಕ್ಕಿದೆ. ಮಹಾಭಾರತವನ್ನು ಇನ್ನೂ ಎಷ್ಟು ಶ್ರವಣ ಮಾಡೋದಿದೆಯಲ್ಲ, ಮಹಾಭಾರತದ 30% ಭಾಗ ಮಾತ್ರ ಈಗ ಮುಗಿದಿದೆ. ಇನ್ನೂ 60% ಭಾಗ ಎಲ್ಲ ಪ್ರಾಣನ ಮತ್ತು ಪ್ರಾಣನ, ಈ ಮಧ್ಯಮ ಪ್ರಾಣನ ಮತ್ತು ಮುಖ್ಯ ಪ್ರಾಣನ, ಮಹಾಪ್ರಾಣನ ಚರಿತ್ರೆ ನಾವು ಮುಂದೆ ಶ್ರವಣ ಮಾಡಬೇಕಾಗಿದೆ. ಆದ್ರಿಂದ ಇವತ್ತಿನ ಈ ಭಾಗ ಇಷ್ಟು ಮುಗಿದ್ರೂ ಕೂಡ ಪ್ರಾಣನ ಮಹಿಮಾ ಏನು ಮುಗಿಲಿಲ್ಲ, ಅದಿನ್ನೂ ಇದ್ದಿದ್ದೇ ಇದೆ. ಏನಾಯಿತು, ಆಚಾರ್ಯರು ಐತರೇಯ ಉಪನಿಷತ್ತನ್ನು ಪ್ರವಚನ ಮಾಡ್ತಾ ಕೂತಿದ್ರಲ್ಲ, ನಾಗೀಂದ್ರ ಸ್ತಮವನಿ ಭಾಗಮಾವಸಂತಂ ಸುಶ್ಲೋಕೈರಪಿ ಭುವನಾನಿ ಭೂಷಯಂತಂ ನೇಮುಖಾದುಪನಿಷದಂ ತದೈತರೇಯೀಂ ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ. ಉಪನಿಷತ್ತಿನ ಐತರೇಯ ಉಪನಿಷತ್ತನ್ನ ಆಚಾರ್ಯರು ಪ್ರವಚನ ಮಾಡ್ತಾ ಕೂತಿದ್ರು. ದೇವತೆಗಳು ಅಲ್ಲಿಗೆ ಬಂದರು. ಆಕಾಶದಿಂದಲೇ ಈ ಆಚಾರ್ಯರಿಗೆ ನಮಸ್ಕಾರ ಮಾಡಿದರು. ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ಅಷ್ಟ ಮಠಾಧೀಶರು ಒಂದು ಕಡೆ, ಮತ್ತೊಂದು ಕಡೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರಿದ್ದರು. ಆಮೇಲೆ ಪದ್ಮನಾಭ ತೀರ್ಥರಿದ್ರು, ನರಹರಿ ತೀರ್ಥರಿದ್ರು, ಮತ್ತೆ ಯಾವ ಸನ್ಯಾಸಿಗೂ ಕಡಿಮೆ ಇಲ್ಲದಿರುವಂಥ ತ್ರಿವಿಕ್ರಮ ಪಂಡಿತರಿದ್ರು, ನಾರಾಯಣ ಪಂಡಿತರಿದ್ರು. ಇಂಥ ವಿಶಿಷ್ಟ ಶಿಷ್ಯರ ನಡುವೆ ಕೂತು ಐತರೇಯ ಉಪನಿಷತ್ತನ್ನು ಅವರಿಗೆ ಪ್ರವಚನ ಮಾಡ್ತಾ ಇದ್ರು. ಶ್ರೀಮಂತಂ ಶಶಿವದನಂ ಕುಶೇಷಯಾಕ್ಷಂ ಗಂಭೀರ ಸ್ವರಂ ಅತಿ ದಿವ್ಯ ಲಕ್ಷಣಾಢ್ಯಂ. ಚಂದ್ರನಂತೆ ಅವರ ಮುಖ, ಕಮಲದಂತೆ ಕಣ್ಣು, ಗಂಭೀರವಾದಂಥ ಸ್ವರ, ಅತಿ ದಿವ್ಯ ಲಕ್ಷಣಾಢ್ಯಂ. ದೇಹ ನಮ್ಮ ಮನುಷ್ಯರ ದೇಹವೇ ಆದರೂ ಕೂಡ ಅತ್ಯಂತ ದಿವ್ಯವಾದಂಥ ಲಕ್ಷಣಗಳನ್ನು ಒಳಗೊಂಡಂಥ ದೇಹ ಅವರದು. ಪಶ್ಯಂತ ಸ್ವಗುರು ಮತಾರ್ಥಯಂಕೃತಾರ್ಥಾ ವಾಣ್ಯಾತಂ ಹರಿರತಿಪೂರ್ಣ ಕಾಮಮೇತೆ. ಭಗವಂತನಲ್ಲಿ ಮನಸ್ಸನ್ನು ನೆಲೆಸಿದವರು ಆಚಾರ್ಯರು. ಆದ್ದರಿಂದ ತಮ್ಮ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡವರು. ಅವ್ರಿಗೆ ಮತ್ತೇನೂ ಬೇಕೇ ಆಗಿಲ್ಲ. ಆಚಾರ್ಯರೇ ತಾವು ತಮ್ಮ ಶಾಸ್ತ್ರವೆಂಬ ಕಿರಣದ ಮೂಲಕ ದುಷ್ಟಶಾಸ್ತ್ರಗಳ ಕತ್ತಲನ್ನು ಓಡಿಸಿದವರು. ಭಗವಂತನ ಗುಣಗಳ ಒಂದು ದರ್ಶನವನ್ನು ಮಾಡಿಸಿದವರು. ನಮಗೆ ಜಗತ್ತನ್ನ 14 ಲೋಕಗಳನ್ನು ತಮ್ಮ ಮಹಿಮೆಯ ಮೂಲಕ ಗೆದ್ದವರು. ಶರಣಂ ಗುರೋ ಕರುಣಯಾಪಿ ನೋ ಭವೇಹೆ. ಕರುಣೆಯಿಂದ ನಮಗೂ ಕೂಡ ನೀವು ರಕ್ಷಕರಾಗರಿ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಹ. ಪ್ರಾಣೇಶರೇ, ನೀವು ಯಾರು ನಿಮಗೆ ಶರಣಾಗತರಾಗಿದ್ದಾರೆ ಅವರನ್ನು ಕಾಪಾಡೋದಕ್ಕಾಗಿ ಭೂಮಿಗೆ ಬಂದಿದ್ದೀರಿ. ಅದು ಹನುಮಂತನ ಸ್ತೋತ್ರ. ಅದು ಮುಖ್ಯ ಪ್ರಾಣನ ಸ್ತೋತ್ರ. ನಮ್ಮ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ರಾಮನಿಗೆ ಪ್ರೀತಿ ಪಾತ್ರನಾದವನೇ ಗುರುಗುಣ. ಅತ್ಯಂತ ಗುಣಗಳ ತವರು ಮನೆಯಾದವನೇ, ರಾಮನಿಗೆ ಪ್ರೀತಿ ಪಾತ್ರನಾದವನೇ ನಮಸ್ಕಾರ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ಬಲಭೀಮನೇ, ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನೇ, ನಿನಗೆ ನಮಸ್ಕಾರ. ನಮಃ ಶ್ರೀಮನ್ ಮಧ್ವ ಪ್ರದೇಶ ಸುದೃಶಂನೋ ಜಯ ಜಯ. ನಮಗೆ ಒಂದು ಜ್ಞಾನ ಎನ್ನುವ ಕಣ್ಣನ್ನು ಕೊಡು, ಮತ್ತೆ ಜಯ ಜಯ, ನಿನಗೆ ಜಯ ಆಗಲಿ. ಸ್ತೋತ್ರ ಮಾಡಿದ್ರು ಆ ದೇವತೆಗಳು. ಇತಿ ನಿಗದಿತವಂತಸ್ತತ್ರ ವೃಂದಾರಕೇಂದ್ರಾಹ ಗುರು ವಿಜಯ ಮಹಂತಂ ಲಾಲಯಂತೋ ಮಹಾಂತಂ ವರುಷರಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೆ ಶ್ರೀಮದ್ ಆನಂದ ತೀರ್ಥೆ. ಆ ದೇವತಾ ಶ್ರೇಷ್ಠರು ಹೀಗೆ ಆಚಾರ್ಯರನ್ನ ಸ್ತೋತ್ರ ಮಾಡಿದರು. ಮತ್ತೆ ಆಚಾರ್ಯರ ವಿಜಯವನ್ನ ಪ್ರಶಂಸೆ ಮಾಡಿದರು ಆಕಾಶದಲ್ಲಿ ನಿಂತು. ಮತ್ತೆ ದೊಡ್ಡ ಪುಷ್ಪವೃಷ್ಟಿಯನ್ನು ಆಚಾರ್ಯರ ಮೇಲೆ ಮಾಡಿದರು. ಅದು ದೇವಲೋಕದ ಹೂವುಗಳ ಪುಷ್ಪವೃಷ್ಟಿ. ಆದರೆ ಈ ಹುಲುಮಾನವರು ಕೂಡ, ಅವತ್ತು ಆ ಉಡುಪಿಯಲ್ಲಿದ್ದಂಥ ಹುಲುಮಾನವರು ಕೂಡ ಅದನ್ನು ನೋಡಲಿಕ್ಕೆ ಅನುಕೂಲ ಇತ್ತು. ಹರಿದಯಿತ ವರಿಷ್ಠೆ ಶ್ರೀಮದ್ ಆನಂದ ತೀರ್ಥೆ. ಪರಮಾತ್ಮನ ಭಕ್ತರು ಯಾರಿದ್ದಾರಲ್ಲ ಅವರಲ್ಲಿ ವರಿಷ್ಠ ಇವರು ಈ ಆಚಾರ್ಯರು. ಅವರ ಮೇಲೆ ಆ ಹೂವನ್ನು ಸುರಿದರು. ಇದು ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತ ಆಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀ ಮಧ್ವವಿಜಯ ಮಹಾಕಾವ್ಯ ಆನಂದಾಂಕಿತೆ ಷೋಡಶ ಸರ್ಗ. 16ನೇ ಸರ್ಗ ಮುಕ್ತಾಯ ಆಯಿತು. ಆ ಹೂವನ್ನೆಲ್ಲ ಸುರಿದ್ರಲ್ಲ, ಹೂವನ್ನು ಸುರಿದ ಮೇಲೆ ಆ ಶಿಷ್ಯರೆಲ್ಲ ಹೂವನ್ನೆಲ್ಲ ಸರಿಸಿ ನೋಡಿದ್ರು. ಆಚಾರ್ಯ ಒಳಗಿರಲಿಲ್ಲ, ಆಚಾರ್ಯ ಬದಲಿಗೆ ಹೋಗಿಬಿಟ್ಟಿದ್ರು ಅಂತ ಕೆಲವರು ಹೇಳ್ತಾರೆ. ಹಾಗಲ್ಲ ಅದು. ಸುರನಾಥ ಗುರು ಸುರಭೀಕೃತ ದಿಗ್ಮುಖಯ ಚಂದನ ಮಿಶ್ರಿತಯ ಅತಿ ಕೋಮಲಯ ತುಳಸಿ ಪ್ರಸವ ಛಟೈಕ್ಷತೆಯ ಪುಂಭಿರಸೌ ಲಸಿತಃ. ಅದೇ ನಾರಾಯಣ ಪಂಡಿತರೇ ಭಾವಪ್ರಕಾಶಿಕಾದಲ್ಲಿ 14ನೇ ಸರ್ಗದ ಕೊನೆಗೆ ಹೇಳ್ತಾರೆ, ಹೂವೆಲ್ಲ ಆಚಾರ್ಯರನ್ನೇನು ಮುಳುಗಿಸುವಷ್ಟು ಹೂ ಇರಲಿಲ್ಲ. ಆಚಾರ್ಯರ ಮೈ ಮೇಲೆ ಪುಷ್ಪವೃಷ್ಟಿ ಆಯ್ತು, ಹೌದು. ಆದರೆ ಆಚಾರ್ಯರು ಇನ್ನೂ ಅಲ್ಲಿ ಜನರಿಗೆ ಕಣ್ಣಿ ಕಾಣುವಂತ ಇದ್ರು. ಆಮೇಲೂ ಕೆಲವು ದಿವಸ ಇದ್ರು, ಎಷ್ಟು ದಿವಸ ಅಂತ ಗೊತ್ತಿಲ್ಲ.
ಯಾವತ್ತು ದೊಡ್ಡ ಬದಲಿಗೆ ಹೋದ್ರು ಅದು ಗೊತ್ತಿಲ್ಲ. ಅದನ್ನ ನಾರಾಯಣ ಪಂಡಿತರು ಉಲ್ಲೇಖ ಮಾಡಲಿಲ್ಲ. ಮಾಘ ಶುಕ್ಲ ಪಕ್ಷದ ನವಮಿ ದಿವಸ ಅಂತ ಆಮೇಲೆ ಯಾರೋ ಅದನ್ನು ದಾಖಲೆ ಮಾಡಿದ್ರು, ಮುಂದೆ ಅದು ಬೆಳಕಿಗೆ ಬಂತಷ್ಟೇ. ಮೊದಲು ಅದು ಯಾರಿಗೂ ಗೊತ್ತಿರಲಿಲ್ಲ. ಈ ಪುಷ್ಪವೃಷ್ಟಿ ಆದ್ಮೇಲೂ ಕೂಡ ಜನ ಅದನ್ನು ನೋಡಿದ್ರು. ಆಚಾರ್ಯರ ಕಂಠದಲ್ಲಿ ಒಂದು ತುಳಸಿ ಹೂ ಮಾಲೆ ಇತ್ತು, ಅದು ದೇವತೆಗಳು ಹಾಕಿದ ತುಳಸಿ ಮಾಲೆ. ಪುಷ್ಪವೃಷ್ಟಿ ಆದ ಬಳಿಕೂ ಕೂಡ ಆಚಾರ್ಯರಲ್ಲಿದ್ರು, ಆಚಾರ್ಯ ಕಂಠದಲ್ಲಿ ದೇವತೆಗಳು ಹಾಕಿದ ತುಳಸಿ ಮಾಲೆ ಇತ್ತು. ಪುಂಭಿರಸವು ಲಸಿತಃ, ಪುಂಭಿ ಎಂದು ಜನರಿಂದ, ಜನರು ಆ ತುಳಸಿಯ ಮಾಲೆ ಆಚಾರ್ಯ ಹಾಕೊಂಡದ್ದನ್ನು ನೋಡಿದರು. ಆಚಾರ್ಯ ಇದ್ರು ಎಷ್ಟೋ ದಿವಸ ಮತ್ತೆ ಕೂಡ. ಪ್ರಾಣಾಧೀಶ ಪ್ರಾಣ ಉಕ್ತೋ ಜ್ಯೇಷ್ಠ ಶ್ರೇಷ್ಠೋ ಕಿಲೇಶ್ವರ ಪಾಪ್ಮನ ಅವಿದ್ಧ. ಅವನಿಗೆ ಇವೆಲ್ಲ ಉಪನಿಷತ್ತುಗಳ ಹೆಸರು. ಪ್ರಾಣಾಧೀಶ, ಪ್ರಾಣ, ಉಕ್ತ, ಜ್ಯೇಷ್ಠ, ಶ್ರೇಷ್ಠ, ಪಾಪದಿಂದ ಸಂಪರ್ಕ ಇಲ್ಲದೆ ಇದ್ದವನು, ಇದೆಲ್ಲ ಅವನಿಗೆ ಹೆಸರು. ಇದನ್ನೆಲ್ಲ ನಾವು ಹೇಗೆ ರಚನೆ ಮಾಡಿದ್ವಿ ನಾರಾಯಣ ಪಂಡಿತ್ ಹೇಳ್ತಾರೆ. ಕೆಲವು ನಾವು ಇಂಥದ್ದು ನೋಡಿದ್ದೀವಿ ಅಂತ ದೃಢವಾಗಿ ಹೇಳಿದರೆ ಅದನ್ನೆಲ್ಲ ನಾವು ಇಲ್ಲಿ ಬರೆದಿದ್ದೇವೆ ಮಧ್ಯ ವಿಷಯದಲ್ಲಿ. ಕೆಲವು ಕಡೆ ಇಬ್ಬಿಬ್ಬರು ಹೇಳಿದ್ದನ್ನ, ಹೌದು ಅವ್ರು ಹೇಳಿದ ಸರಿ ಅಂತ ಇವ್ರು ಅನ್ಬೇಕು, ಇವ್ರು ಹೇಳಿದ ಸರಿ ಅಂತ ಅವ್ರು ಅನ್ಬೇಕು. ಎರಡೂ ಸರಿ ಅಂತ ಆದ್ರೆ ಮಾತ್ರ ಅದನ್ನ ಉಲ್ಲೇಖ ಮಾಡಿದ್ದೀವಿ. ಕೆಲವೊಂದು ಬಾರಿ ಯಾರೋ ಒಬ್ರು ಮಾತ್ರ ನೋಡಿದ್ರೆ ಅದನ್ನ ಉಲ್ಲೇಖ ಮಾಡಿಲ್ಲ. ಅಂದ್ರೆ ಬಹಳ ಅಳೆದು ತೂಗಿ ಕೇವಲ ವದಂತಿ ಆಗಬಾರ್ದು, ಕೇವಲ ದಂತಕಥೆ ಆಗಬಾರ್ದು. ಆ ಥರ ಇದನ್ನು ನಾವು ಈ ನಾರಾಯಣ ಪಂಡಿತರು ನಾವು ಈ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದೀವಿ. ಇಬ್ಬರು ವಕ್ತೃಗಳು ಹೇಳಿದ್ದಕ್ಕೆ ಏನಾದರೂ ವಿರೋಧ ಬಂದರೆ ದ್ವಯೋರ್ ವಕ್ತೃ ವಿರೋಧೇತ್ರ ಸ್ವೀಕೃತ ಪ್ರಬಲಸ್ಯ ಗೀಹಿ. ಇಬ್ಬರು ವಿರುದ್ಧ ಸಂಗತಿಗಳನ್ನು ಹೇಳಿದರೆ ಅದರಲ್ಲಿ ಯಾವ ಹೇಳಿಕೆ ಪ್ರಬಲವಾಗಿದೆ ಅದನ್ನೇ ಇಲ್ಲಿ ಸ್ವೀಕಾರ ಮಾಡಿದ್ದೀವಿ. ತುಲ್ಯಂ ತತ್ರ ಸೂಕ್ಷ್ಮ ದೃಷ್ಟಿಯಾದು ದೇವೇ ನೈವ ಪರೀಕ್ಷತೆ. ಇನ್ನೂ ಕೆಲವು ದೈವಿಕ ಸಂಗತಿಗಳನ್ನು ಇಲ್ಲಿ ಹೇಳಲಿಲ್ಲ, ನಮಗೂ ಕೆಲವು ಗೊತ್ತಿಲ್ಲ. ಅವರಣ್ಯೋ ಮಹಿಮಾತಸ್ಯ ಗೋಪ್ಯತ್ವಾದ್ವಾನ ವರ್ಣ್ಯತೆ, ಅದು ನಮಗೂ ಕೆಲವು ಗೊತ್ತಿಲ್ಲ, ಕೆಲವು ನಮ್ಗೆ ಗೊತ್ತಿದೆ ಆದರೂ ಅದನ್ನು ಹೇಳೋದಿಲ್ಲ. ಹೀಗೆ ನಾರಾಯಣ ಪಂಡಿತರು ಅದನ್ನು ಹೇಳ್ತಾರೆ. ಮಂದ ಪ್ರಬೋಧ ಜನತೋಪಕೃತಿಂ ವಿಚಿತ್ಸು ಮಧ್ವ ಪ್ರಸಂಗ ಪರಮೋತ್ಸವ ಲಂಪಟೋಸೌ ಕೃತ್ವಾಪಿ ಮಧ್ವ ವಿಜಯಂ ವ್ಯತಿತಾಸ್ಯ ಕಿಂಚಿತ್ ಭಾವಪ್ರಕಾಶನಮಿದಂ ಹರಯೇ ನಮೋಸ್ತುತೆ. ನಾರಾಯಣ ಪಂಡಿತರು ಅದನ್ನಲ್ಲಿ ಮುಕ್ತಾಯ ಮಾಡ್ತಾರೆ. ತ್ರಿವಿಕ್ರಮ ಪಂಡಿತರ ಮಕ್ಕಳು ನಾವು. ಎಸ್ ತೃತೀಯೋತ್ರ ನಾರಾಯಣ ಸಮಧ್ವ ವಿಜಯಂ ವ್ಯಧಾತ್ ಗುರುಗಿರ ಸದಾನಂದದ ಪ್ರಸೀದತು ತತಃ ಸದಾ ದಶಮತಿ ಸ ನಾರಾಯಣ. ಮಧ್ವರು ಮತ್ತೆ ಮಧ್ವಾಂತರ್ಗತನಾಥ ನಾರಾಯಣ ಇದರಿಂದ ಪ್ರೀತನಾಗಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ಮಧ್ವ ವಿಜಯ ಇಲ್ಲಿ ಈ ವೇದಿಕೆ ಮೇಲೆ ಮುಕ್ತಾಯ ಕಂಡಿದೆ. ಈ ಸಂದರ್ಭದಲ್ಲಿ ನಾವು ಯಾರ್ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಂದರೆ ಇವರು ಸ್ವಯಂ ತ್ರಿವಿಕ್ರಮ ಪಂಡಿತರು, ಮತ್ತು ನಾರಾಯಣ ಪಂಡಿತರು, ಗ್ರಂಥಕರ್ತೃಗಳಂಥ ನಾರಾಯಣ ಪಂಡಿತರು, ಮತ್ತು ಆ ಮಧ್ವ ವಿಜಯಕ್ಕೆ ಮೊದಲನೇ ವ್ಯಾಖ್ಯಾನ ವೇದಾಂತ ತೀರ್ಥರದು, ಆ ವೇದಾಂತ ತೀರ್ಥರು, ಪೇಜಾವರ ಮಠದ ವಿಷ್ಣುಪತಿ ತೀರ್ಥರು ಅಂತ ಒಬ್ಬರದ್ದು ವ್ಯಾಖ್ಯಾನ ಇದೆ. ಛಲಾರಿ ಆಚಾರ್ಯರದು ಅಂತ ಒಬ್ಬರದೊಂದು ಮಂದ ಜನೋಪಕಾರಿಣಿ ಅಂತ ಒಂದು ವ್ಯಾಖ್ಯಾನ ಇದೆ. ಎಲ್ಲ ಪ್ರಾಚೀನ ಆಚಾರ್ಯರ ವ್ಯಾಖ್ಯಾನದ ನೆರವಿಲ್ಲದೆ ಹೋದರೆ, ಛಲಾರಿ ಶೇಷಾಚಾರ್ಯರು ಅಂತ ಅದು ಇಲ್ಲದೆ ಹೋದರೆ ನಾವೇನು ಮಧ್ವ ವಿಜಯ ಹೇಳ್ತಿದ್ವಿ, ಏನು ಕೇಳ್ತಿದ್ವಿ, ನಮ್ದೇನು ದೊಡ್ಡಸ್ತಿಕೆ ಇದೆ ಇದರಲ್ಲಿ. ನಾವು ಆ ಎಲ್ಲ ಪ್ರಾಚೀನ ಗ್ರಂಥಕಾರರನ್ನು, ಟಿಪ್ಪಣಿಕಾರರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಮತ್ತು ಇವತ್ತಿನ ಕಾಲದಲ್ಲೂ ಕೂಡ ಈಗೊಂದು 30 ವರ್ಷದ ಹಿಂದೆ ವಿದ್ಯಾಪೀಠದಲ್ಲಿ ನಾನು 83-84ನೇ ಇಸ್ವಿ 81ನೇ ಇಸ್ವಿಯಲ್ಲಿ ಸೇರಿ ಆಮೇಲೆ ಆ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದಾಗ ಈ ಪಾಠವನ್ನು ನಮಗೆ ಹೇಳಿಕೊಟ್ಟವರು, ಮಧ್ವ ವಿಜಯ ಪಾಠವನ್ನು ಹೇಳಿದವರು ಒಬ್ಬರು ಅಣ್ಣಯ್ಯಾಚಾರ್ಯ ಗಲಗಲಿ, ಅಣ್ಣಯ್ಯಾಚಾರ್ಯ ಕೂರ್ಮಾಚಾರ್ಯ ಗಲಗಲಿ. ಎಷ್ಟೋ ಮಂದಿಗೆ ಅವ್ರ ಹೆಸರು ಗೊತ್ತಿಲ್ಲ. ಪಂಡರಿನಾಥಾಚಾರ್ಯ ಗಲಗಲಿ ಅವರ ಹೆಸರು ಗೊತ್ತು. ಅವರು ಖ್ಯಾತ ಭಾಷಣಕಾರ, ಹೆಚ್ಚು ಜನರಿಗೆ ಪರಿಚಿತವಾದ ವ್ಯಕ್ತಿತ್ವ ಇದ್ದವರು. ಆದರೆ ಆ ಅಣ್ಣಯ್ಯಾಚಾರ್ಯರು ಪಂಡರಿನಾಥಾಚಾರ್ಯರು ಇಬ್ಬರೂ ಕೂಡ ಕೂರ್ಮಾಚಾರ್ಯರ ಮಕ್ಕಳೇ, ತಾಯಿ ಮಾತ್ರ ಬೇರೆ ಬೇರೆ. ಪಂಡರಿನಾಥಾಚಾರ್ಯರು ಒಳ್ಳೆ ಜನಮನ ಗೆದ್ದಂಥ ಭಾಷಣಕಾರರು. ಆದರೆ ಈ ಗಲಗಲಿ ಆಚಾರ್ಯರು, ಗಲಗಲಿ ಅಣ್ಣಯ್ಯಾಚಾರ್ಯರು ವಿದ್ಯಾಪೀಠದಲ್ಲಿ 10-20 ವರ್ಷ ಶಾಂತ ಮನಸ್ಕರಾಗಿ ಗುಪ್ತರಾಗಿ ಪಾಠ ಪ್ರವಚನ ಮಾಡಿದಂತಹ ಮಹಾಸಾಧಕ. ಅವರು ಪಾಠ ಹೇಳಿದ್ರು. ವಸ್ತುತಃ ಸುಮ್ಮನೆ ಅವರನ್ನು ಒಂದ್ಸರಿ ನೆನಪು ಮಾಡ್ಕೊಂಡು ಸಾಕಾಗೋದಿಲ್ಲ. ದಿನನಿತ್ಯ ಅಂತಹ ಗುರುಗಳನ್ನ ನಾವು ನೆನಪು ಮಾಡ್ಕೋಬೇಕು. ಅದಲ್ಲದೆ ಅವರೊಬ್ಬರು ಹಿರಿಯರು, ಮತ್ತೊಬ್ಬರು ಸುವಿದ್ಯೇಂದ್ರ ಸ್ವಾಮಿಗಳು, ಆವಾಗ ಗುರುವೆಂಕಟಾಚಾರ್ಯರಾಗಿದ್ದರು, ಅವ್ರ ಪಾಠ ಹೇಳಿದವರು. ಮತ್ತೆ ಇವರಿಬ್ಬರದ್ದು ಹೆಸರು ನಿಮ್ಗೆ ಗೊತ್ತಾಗ್ತದೆ. ಮತ್ತೊಬ್ಬರು ನಿಮಗೆ ಅಷ್ಟೆಲ್ಲ ಪರಿಚಯ ಇಲ್ಲದೆ ಇರುವಂಥ ವ್ಯಕ್ತಿಗಳು, ವಿದ್ಯಾಪೀಠದಲ್ಲಿ ಇರುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವ್ರು ಇದನ್ನು ಕೇಳಿದರೆ ಅವ್ರಿಗೆ ಗೊತ್ತಾಗ್ತದೆ.
ವಿಷ್ಣುಮೂರ್ತಿ ಆಚಾರ್ಯ ಮಂಜಿತ್ತಾಯ ಅಂತ ಹೇಳಿ ಖ್ಯಾತರಾದಂಥ ಅಧ್ಯಾಪಕರು, ಹಾಗೆ ಒಳ್ಳೆಯ ಯಾಜ್ಞಿಕರು ಕೂಡ. ಅವರು ಈ ಮಧ್ವ ವಿಜಯವನ್ನು ಎಲ್ಲ ಪಾಠ ಹೇಳಿದರು. ಆ ಎಲ್ಲ ಗುರುಗಳನ್ನ ನೆನಪು ಮಾಡ್ಕೊಳ್ಬೇಕು. ಮತ್ತೆ ಮತ್ತೊಬ್ಬ ಮಹಾ ವ್ಯಕ್ತಿಯನ್ನು ಕೂಡ ನೆನಪು ಮಾಡ್ಕೋಬೇಕು. ಯಾರು ಅಂದರೆ ಗೋವಿಂದಾಚಾರ್ಯರು. ಅವ್ರ ಬಗ್ಗೆ ಹೇಳಿದಂಥ ಮಾತುಗಳು ಬೇಕಾದಷ್ಟಿದೆ. ಈ ಸಂಸ್ಕೃತ ಮಧ್ವ ವಿಜಯ ನಾನು ಈಗೇನು ರೆಫರ್ ಮಾಡ್ತಿದ್ದೇನೆ, ವಿಶ್ವಪತಿ ವ್ಯಾಖ್ಯಾನ, ಶೇಷಾಚಾರ್ಯ ವ್ಯಾಖ್ಯಾನ, ವೇದಾಂಗ ತೀರ್ಥರ ವ್ಯಾಖ್ಯಾನ, ಹಾಗೆ ತತ್ವಚಂದ್ರಿಕಾ ಅಂತ ಹೆಸರಿರುವಂಥ ಆಚಾರ್ಯರ ಈ ಗೋವಿಂದಾಚಾರ್ಯರ ಒಂದು ವ್ಯಾಖ್ಯಾನ. ಇದಕ್ಕೆ ಈ ವ್ಯಾಖ್ಯಾನಕ್ಕೂ ಕೂಡ ಆ ಗೋವಿಂದಾಚಾರ್ಯರಿಗೂ ಕೂಡ ನಾವು ಋಣಿಗಳಾಗಿರಬೇಕು. ಅದೆಷ್ಟೋ ಕಡೆ ಉಳಿದ ವ್ಯಾಖ್ಯಾನಕಾರರು, ಉಳಿದ ಟಿಪ್ಪಣಿಕಾರರು ಹೇಳದೇ ಇರುವ ಸಂಗತಿಗಳನ್ನೆಲ್ಲ ಗೋವಿಂದಾಚಾರ್ಯ ಹೇಳ್ತಾರೆ. ಅದಕ್ಕೆಲ್ಲ ಅರ್ಥ ಉಳಿದವ್ರಿಗೆ ಗೊತ್ತಿದ್ದಿಲ್ಲ, ಅದ್ಯಾವುದೂ ಅಲ್ಲ. ಅಂಥ ಮಾತುಗಳು ನಾವು ಆಡಬೇಕಾದ ಕಾರಣ ಇಲ್ಲ. ಆದರೆ ನಮಗೆಲ್ಲಿ ಜಿಜ್ಞಾಸೆ ಇತ್ತು, ನಮ್ಮಂಥ ಪಾಮರರಿಗೆ ಎಲ್ಲಿ ಜಿಜ್ಞಾಸೆ ಇತ್ತು, ಆ ಜಿಜ್ಞಾಸೆಗೆಲ್ಲ ಉತ್ತರ ಸಿಗುವಂತೆ ಛಂದಸ್ಸುಗಳು, ಶ್ಲೋಕ ಯಾವ ಛಂದಸ್ಸಿನಲ್ಲಿದೆ, ಯಾವ ವೇದ ವಾಕ್ಯಕ್ಕೆ ಏನರ್ಥ, ಆಚಾರ್ಯರು ಸಂಚರಿಸಿದ ತವಳುವ ಭಾಗಗಳ ಪರಿಚಯ, ಇದ್ರ ಬಗ್ಗೆಲ್ಲ ಅತ್ಯಂತ ವಿಸ್ತೃತವಾದಂಥ ಗ್ರಂಥವನ್ನು, ತತ್ವಚಂದ್ರಿಕಾ ಅನ್ನುವಂಥ ಗ್ರಂಥವನ್ನು ಬರೆದವರು. ಅದರ ಕೊನೆಗೆ ಈ ನಾರಾಯಣ ಪಂಡಿತರೇ ರಚನೆ ಮಾಡಿದಂಥ ಪ್ರಮೇಯ ನವಮಾಲಿಕ 32 ಶ್ಲೋಕಗಳ ಒಂದು ಗ್ರಂಥ, ಅದಕ್ಕೂ ಕೂಡ ವ್ಯಾಖ್ಯಾನ ಮಾಡಿದವರು. ಮತ್ತೆ ಅದರಲ್ಲೆಲ್ಲ ಬಂಧ ಮೀಮಾಂಸಾ, ತಾರತಮ್ಯ ಮೀಮಾಂಸಾ, ಛಂದೋ ಮೀಮಾಂಸಾ ಅಂತ ಹೀಗೆ ನಾನಾ ಥರದ ಶಾಸನ ಮೀಮಾಂಸಾ, ಆ ಕಾಲದಲ್ಲಿ ಯಾವ ಶಾಸನಗಳು ಉಪಲಬ್ಧ ಇದ್ದವು, ಅದು ಆಚಾರ್ಯ ಜೀವನದಲ್ಲಿ ಏನು ಪಾತ್ರ ವಹಿಸ್ತದೆ ಅನ್ನೋದನ್ನೆಲ್ಲ ಅತ್ಯಂತ ಮನೋಜ್ಞವಾದಂಥ ರೀತಿಯಲ್ಲಿ ತೋರಿಸಿಕೊಟ್ಟವರು. ಅದು ಮತ್ತೆ ಎಲ್ಲಿಯಾದರೂ ಯಾವುದಾದ್ರು ಶ್ಲೋಕ ಬಂದರೆ, ಅದು ಮಹಾಭಾರತ ಶ್ಲೋಕವೋ ಮತ್ತೆಲ್ಲೋ ಬಂದರೆ, ಆಗಿನ ಕಾಲದ ವಿದ್ವಾಂಸರಿಗೆ, ಆಗಿನ ಕಾಲದ ಯತಿಗಳಿಗೆಲ್ಲ ಅದು ದೊಡ್ಡ ವಿಷಯ ಆಗಿರ್ತಿರ್ಲಿಲ್ಲ. ಯಾಕಂದರೆ ಆ ಎಲ್ಲ ರಾಮಾಯಣ ಮಹಾಭಾರತ ಭಾಗವತಗಳು ಅವರಿಗೆ ಮುಖೋದ್ಗತ ಇರ್ತಿತ್ತು. ಅದರಿಂದ ಅದು ಎಲ್ಲಿ ಬಂದಿದೆ ಅಂತ ಕೇಳುವ ಪ್ರಶ್ನೆ ಅವ್ರಿಗೆ ಯಾರಿಗೂ ಬರ್ತಿದ್ದಿಲ್ಲ. ನಮಗೆ ಇವತ್ತು ಎಲ್ಲ ಗ್ರಂಥಗಳ ಅಧ್ಯಯನ ಆಗಿಲ್ಲ, ಅಧ್ಯಯನ ಆದ ಗ್ರಂಥಗಳೆಲ್ಲ ಅರ್ಥ ಆಗಲಿಲ್ಲ, ಅರ್ಥ ಆಗಿದ್ದೆಲ್ಲ ತಲೆಯಲ್ಲಿಲ್ಲ. ಆದ್ದರಿಂದ ಮಹಾಭಾರತದಲ್ಲಿ ಹೀಗಿದೆ ಅಂತ ಹೇಳಿಬಿಟ್ರೆ ಎಲ್ಲಿದೆ, ಉತ್ತರ ಭಾರತದ ಪಾಠದಲ್ಲಿದೆಯೋ ದಕ್ಷಿಣ ಭಾರತದ ಪಾಠದಲ್ಲಿದೆಯೋ, ನಾವು ಕುಸ್ತಿಗೆ ನಿಂತು ಬಿಡ್ತೀವಿ. ಅದಕ್ಕಾಗಿ 11ನೇ ಸರ್ಗದಲ್ಲಿ ಒಂದು ಶ್ಲೋಕ ಬಂದಿತ್ತು, ಇದು ಮಹಾಭಾರತದ ವನಪರ್ವದಲ್ಲಿ ಇಂಥ ಕಡೆ ಬಂದದ್ದು ಅನ್ನೋದನ್ನ ಆ ಗೋವಿಂದಾಚಾರ್ಯ ಕೂಡ ಉಲ್ಲೇಖ ಮಾಡಿದರು. ಒಂದು ವೇಳೆ ನಾನೇ ಅದನ್ನೇನಾದ್ರು ಹುಡುಕಿ ತೆಗಿಬೇಕಾಗಿದ್ದರೆ ನನಗೆ ಒಂದು ದಿವಸ ಬೇಕಾಗ್ತಿತ್ತು, ಇಡೀ ಒಂದು ದಿವಸ ಬೇಕಾಗ್ತಿತ್ತು. ಅವೆಲ್ಲ ಸಣ್ಣ ಉಪಕಾರಗಳಲ್ಲ. ಆವಾಗ ನಾನು ಹೇಳಿದ್ದೆ, ಪುಸ್ತಕಕ್ಕೊಂದು 500 ರೂಪಾಯಿ, ಒಂದು 500 ರೂಪಾಯಿ ಕೊಟ್ಟು ಪುಸ್ತಕ ನಾವು ಖರೀದಿ ಮಾಡಿಬಿಡ್ತೀವಿ. ಆದರೆ ಅಂಥ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಮಾಡಿದಂಥ ಉಪಕಾರ ಎಷ್ಟು. ಆ ಪುಣ್ಯಾತ್ಮರಾದಂಥ ವಿದ್ಯಾವಾಚಸ್ಪತಿ ಗೋವಿಂದಾಚಾರ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಅದನ್ನು ಯಾವಾಗಲೂ ಕೂಡ ಸ್ಪಷ್ಟ ನಾನು ಪಡಿಸ್ತಾ ಇರ್ತೇನೆ. ಗೋವಿಂದಾಚಾರ್ಯ ಹೇಳಿದಂಥ ಎಲ್ಲ ಅಭಿಪ್ರಾಯಗಳು ನಮಗೆ ಒಪ್ಪಿಗೆ ಆಗಬೇಕಾಗಿಲ್ಲ, ನನಗೂ ಒಪ್ಪಿಗೆ ಆಗಬೇಕಾಗಿಲ್ಲ, ನಿಮಗೂ ಒಪ್ಪಿಗೆ ಆಗಬೇಕಾಗಿಲ್ಲ, ಇನ್ನೂ ಎಷ್ಟೋ ಜನರಿಗೆ ಒಪ್ಪಿಗೆ ಆಗಬೇಕಾಗಿಲ್ಲ. ಆದರೆ ಇರೋ ವಿಷಯ ಏನಂತಂದರೆ, ನಮಗೆ ನಮ್ಮ ತಂದೆ ತಾಯಿಗಳ ಎಲ್ಲ ಅಭಿಪ್ರಾಯಗಳೇ ಒಪ್ಪಿಗೆ ಆಗ್ತವೆ, ನಮ್ಮ ಗುರುಗಳ ಪೇಜಾವರ ಸ್ವಾಮಿಗಳ ಅಭಿಪ್ರಾಯಗಳೇ ಎಲ್ಲ ಒಪ್ಪಿಗೆ ಆಗ್ತವೆ. ಗೋವಿಂದಾಚಾರ್ಯ ಹೇಳಿರುವಂಥ ಯಾವುದೋ ಒಂದು ವಿಷಯವನ್ನು ಒಬ್ಬರು ಯಾರೋ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಮತ್ತೊಂದನ್ನು ಒಪ್ಪದೇ ಇದ್ರೂ ಕೂಡ ಅದ್ಯಾವುದೂ ದೊಡ್ಡ ವಿಷಯ ಅಲ್ಲ. ಆದರೆ ಒಟ್ಟಾರೆ ಮಾಧ್ವ ವಾಂಗ್ಮಯಕ್ಕೆ, ಮಧ್ವಾಚಾರ್ಯ ಜೀವನ ಚರಿತ್ರೆಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ಮಾಡಿದಂಥ ಉಪಕಾರ ಎಷ್ಟು, ಆ ಉಪಕಾರಕ್ಕೆ ನಾವು ಚಿರ ಋಣಿಗಳಾಗಿರಬೇಕು. ಹೀಗೆ ಈ ಎಲ್ಲ ವಿದ್ವಾಂಸರಿಗೆ ಮತ್ತು ಟಿಪ್ಪಣಿಕಾರರು ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಮತ್ತು ಈ ಜಾಗದಲ್ಲಿ ಕೂತ್ಕೊಂಡು ನಾವು ಇದನ್ನೆಲ್ಲ ಶ್ರವಣ ಮಾಡಿದ್ವಿ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಈಶ್ವರನ ಸನ್ನಿಧಾನ, ಗಣಪತಿಯ ಸನ್ನಿಧಾನ, ಮುಖ್ಯ ಪ್ರಾಣನ ಸನ್ನಿಧಾನ, ಭಗವಂತನ ಸನ್ನಿಧಾನ ಇದೆ. ಆ ಎಲ್ಲ ಸನ್ನಿಧಾನಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಇದು ಅರ್ಪಿತ ಆಗಬೇಕು. ಈ ಎಲ್ಲ ಟಿಪ್ಪಣಿಕಾರರು ನನಗೆ ಪಾಠ ಹೇಳಿದಂಥ ಮತ್ತು ಈ ತತ್ವಚಂದ್ರಿಕಾ ಮೊದಲಾದ ಟಿಪ್ಪಣಿಗಳನ್ನು ಬರೆದಂಥ ಟಿಪ್ಪಣಿಕಾರರ ಅಂತರ್ಯಾಮಿಯಾದ ಭಗವಂತನಿಗೆ ಇದು ಅರ್ಪಿತ ಆಗಬೇಕು. ಮತ್ತು ವೈಶಿಷ್ಟ್ಯ ಏನಂತಂದರೆ, ಅದನ್ನು ನೀವೆಲ್ಲ ತಾಳ್ಮೆಯಿಂದ ಕೂತು ಕೇಳಿದ್ದೀರಿ. ಹಿಂದೆ ಕೆಲವು ಸಲ ಮಂಗಳ ಗ್ರಂಥದ ಮುಕ್ತಾಯ ಮಾಡುವಾಗ ಎದುರಿಗೆ ಕೂತು ಕೇಳಿದವರಿಗೆ ಮತ್ತು ಪರೋಕ್ಷವಾಗಿ ಇದನ್ನು ಕೇಳಿದವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಮರ್ತೋಗಿಬಿಟ್ಟಿದ್ದೇನೆ. ಅದನ್ನು ಆಮೇಲೆ ಸರಿ ಮತ್ತೊಂದು ರೆಕಾರ್ಡಿಂಗ್ ಮಾಡಿ ಅದನ್ನು ಸೇರಿಸಿದ್ದೇನೆ. ಅದು ಈ ಸರಿ ಮರಿಬಾರ್ದು ಅಂತ ಬಹಳ ತಲೆಯಲ್ಲಿ ಇಟ್ಕೊಂಡಿದ್ದೆ. ಪ್ರತ್ಯಕ್ಷವಾಗಿ ಕೂತು ಕೇಳಿದವರಿಗೆ ಮತ್ತು ಪರೋಕ್ಷವಾಗಿ ಅದರ ಧ್ವನಿ ಮುದ್ರಣವನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಪಡ್ಕೊಂಡು ಕೇಳುವಂಥವ್ರು ಎಲ್ಲರಿಗೂ ಕೂಡ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳುವಂಥವ್ರು ಎಲ್ಲರಿಗೂ ಕೂಡ. ಯಾಕಂದರೆ ಕೇವಲ ಮಧ್ವರ ಕಥೆಯನ್ನು ನಾವು ಹೇಳಲಿಲ್ಲ ಇದರಲ್ಲಿ. ಒಟ್ಟು 134 ದಿವಸ ಅಂದರೆ ಇದು 4 ತಿಂಗಳು 4.5 ತಿಂಗಳಾಯಿತು. ಆದರೆ
ಪ್ರವಚನ ಪ್ರಾರಂಭ ಆಗಿ 1 ವರ್ಷದ ಮೇಲಾಯಿತು. ಅದರಲ್ಲಿ ಮಧ್ವವಿಜಯಕ್ಕಾಗಿ ನಾವು ಉಪಯೋಗ ಮಾಡಿದ್ದು 234 ದಿವಸ ಮಾತ್ರ. ಶಾಸ್ತ್ರದಲ್ಲಿ ಅತ್ಯಂತ ಜಟಿಲ ಅಂತ ಕರೆಸ್ಕೊಂಡಿರುವಂಥ ವಿಷಯಗಳನ್ನೆಲ್ಲ ಆ 15ನೇ ಸರ್ಗದ ನೆಪದಲ್ಲಿ ನನ್ನ ಶಕ್ತಿಗನುಸಾರವಾಗಿ, ನನ್ನ ಬುದ್ಧಿಗನುಸಾರವಾಗಿ ನಾನು ಹೇಳಿದ್ದೇನೆ. ಅದನ್ನು ಏಕಾಗ್ರಚಿತ್ತರಾಗಿ ನೀವು ಕೂತ್ಕೊಂಡು ಕೇಳಿದ್ದೀರಿ. ಅದರ ಬಗ್ಗೆ ಏನು ಇನ್ನೂ ಕೂಡ ಬೇಕಾಗಿತ್ತು ಅನ್ನೋದನ್ನೆಲ್ಲ ವಾಕ್ಯ ಪದಗಳನ್ನು ಕೂಡ ಪ್ರತಿಯೊಂದು ಪದವನ್ನು ತಾವೆಲ್ಲ ವಿಮರ್ಶೆ ಮಾಡಿದ್ದೀರಿ. ಅದಕ್ಕೆ ತಮಗೂ ಎಲ್ಲರಿಗೂ ಕೂಡ ಕೃತಜ್ಞತೆಗಳು. ಅಲ್ಲಿಗೆ ಇವತ್ತಿನ ಈ ಮಧ್ವವಿಜಯದ ಶ್ರವಣ ಮುಕ್ತಾಯ ಕಾಣ್ತದೆ. ಅದಕ್ಕೊಂದು ಸುಸಂದರ್ಭ ಏನು ಅಂತಂದರೆ, ನಮ್ಮ ಮಠದ ವಾರ್ಷಿಕೋತ್ಸವ ನಡೆಯುವಂಥ ಒಂದು ವಿಶೇಷವಾದಂಥ ಸಂದರ್ಭ. ನಾವು ಏನೇನೋ ಮಾಡ್ತೇವೆ, ಆವಾಹನ ಮಾಡಿ ಪೀಠದಲ್ಲಿ ಆವಾಹನೆ, ವಿಸರ್ಜನೆ, ಮತ್ತು ತತ್ವನ್ಯಾಸ, ಮಾತೃಕಾನ್ಯಾಸ, ಬೇರೆ ಬೇರೆ ಋಗ್ವೇದ ಯಜುರ್ವೇದದಿಂದ ಮಂಗಳಾರತಿಗಳು, ಅಭಿಷೇಕಗಳು, 108 ನೈವೇದ್ಯಗಳು ಎಲ್ಲ ಥರ ಮಾಡ್ಲಿಕ್ಕೆ ಹೋಗ್ತೀವಿ. ಆದರೆ ಒಟ್ಟಾರೆ ಈ ಸನ್ನಿಧಾನದಲ್ಲಿ ಇರುವಂಥ ಎಲ್ಲ ದೈವೀ ಶಕ್ತಿಗಳು, ಆ ಎಲ್ಲ ದೈವೀ ಶಕ್ತಿಗಳಿಗೆ ಅತ್ಯಂತ ಪ್ರಿಯವಾದಂಥ ಸಂಗತಿ ಯಾವುದು ಅಂತಂದರೆ ಧರ್ಮ. ಧರ್ಮ ಅಂದ್ರೇನು? ಜ್ಞಾನ ಮತ್ತು ಕರ್ಮಗಳ ಯಥೋಚಿತವಾದಂಥ ಸಂಗಮ. ಶುದ್ಧವಾದ ರೀತಿಯಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು. ಕರ್ಮ ಮಾಡ್ತಾನೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು. ಹಾಗೆ ನಮಗವರು ಇಲ್ಲಿರುವಂಥ ಎಲ್ಲ ದೈವಿ ಶಕ್ತಿಗಳು ನಮ್ಮನ್ನು ಹರಸಬೇಕು. ಆ ಹರಸಲಿಕ್ಕೆ ಅಂಥ ವಾರ್ಷಿಕೋತ್ಸವಗಳು, ಅಂಥ ಅದೆಷ್ಟೋ ವಾರ್ಷಿಕೋತ್ಸವಗಳು ಇನ್ನೂ ಕೂಡ ಬರ್ತಾ ಹೋಗಲಿ ನಮ್ಮ ಜೀವನದಲ್ಲಿ. ಮತ್ತು ನಾವು ಆ ಜ್ಞಾನಪೂರ್ವಕವಾಗಿ ಕರ್ಮಪೂರ್ವಕವಾಗಿ ಜ್ಞಾನ ಅದನ್ನು ಮಾಡ್ತಾ ವಾಂಗ್ಮಯ ಒಂದು ಸೇವಾ ಏನಿದೆ ಅದನ್ನು ಮಾಡುವಂಥ ಅವಕಾಶ ನಮಗೆ ಸಿಗಬೇಕು. ಅದಕ್ಕೆಲ್ಲ ಬೇಕಾದಂಥ ಒಂದು ಆಶೀರ್ವಾದ ಆ ಎಲ್ಲ ದೈವೀ ಶಕ್ತಿಗಳ ಮೂಲಕ ಮತ್ತು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ತದಸ್ಯ ಪ್ರಿಯಂ ಅಭಿಪಾಥೋ ಶ್ಯಾಮ್. ನಾವು ತೀರ್ಥವನ್ನು ಸೇವನೆ ಮಾಡೋಣ. ತೀರ್ಥ ಅಂದರೆ ಎಂಥದ್ದು ಅಂತಂದರೆ ತದಸ್ಯ ಪ್ರಿಯಂ ಅಭಿಪಾಥೋ ಶ್ಯಾಮ್ ನರೋ ಯತ್ರ ದೇವಯವೋ ಮದಂತಿ. ದೇವತೆಗಳು ಕೂಡ ತೀರ್ಥವನ್ನು ತಗೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾರಂತೆ. ಅದ್ಯಾವುದು ಅಂದರೆ ಶಾಲಗ್ರಾಮದ ಮೇಲೆ ಬಿದ್ದ ತೀರ್ಥ ಮಾತ್ರ ಅಲ್ಲ, ಈ ಶಾಸ್ತ್ರ ಅನ್ನೋ ತೀರ್ಥ. ತದಸ್ಯ ಪ್ರಿಯಂ ಅಭಿಪಾಥೋ ಶ್ಯಾಮ್ ನರೋ ಯತ್ರ ದೇವಯವೋ ಮದಂತಿ ಉರುಕ್ರಮಸ್ಯ ಸಹಿ ಬಂಧೂರಿತ್ಥ. ಉರುಕ್ರಮ ಅಂದರೆ ಭಗವಂತ, ತ್ರಿವಿಕ್ರಮ, ಅವನ ಬಂಧು ಈ ಮಧ್ವ. ಉರುಕ್ರಮಸ್ಯ ಸಹಿ ಬಂಧೂರಿತ್ಥ ವಿಷ್ಣೋ ಪದೇ ರಮೆ. ಆ ವಿಷ್ಣುವಿನ ಪದದಲ್ಲಿ ಮಧ್ವ ಉತ್ಸಾಹ, ಮಧ್ವರು ಆಸಕ್ತರಾಗಿದ್ದಾರೆ. ಈ ಎಲ್ಲ ದೈವೀ ಶಕ್ತಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಮಧ್ವ, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಅವರ ಆರಾಧ್ಯ ದೇವನಾದಂಥ ಭಗವಂತ, ಅವನಿಗೆ ಇದು ತಲುಪಬೇಕು ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.